ನಮಸ್ಕಾರ ವೀಕ್ಷಕರೇ, ಶಗುನ ಮಹಾ ಸಮಾಗಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತು ಶನಿ ಹಾಗೂ ಗುರು ತುಂಬಾ ಹತ್ತಿರದಲ್ಲಿ ಕಾಣಲಿದ್ದಾರೆ. ಇವತ್ತು ಆಗಸದಲ್ಲಿ ಬಹಳ ಒಂದು ವಿಸ್ಮಯವೇ ನಡೆಯಲಿದೆ. ಇವತ್ತು ಸಂಜೆ 6:15 8 ಗಂಟೆಯವರೆಗೂ ಕೂಡ ನಭೋ ಮಂಡಲದಲ್ಲಿ ವಿಸ್ಮಯ ಜರುಗಲಿದೆ. ಹಾಗಾದ್ರೆ ಇದು ಬಹಳ ವಿಸ್ಮಯ ಅಂತಾನೆ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನ ಬೀರುತ್ತೆ, ಗುರು ಶನಿ ಸಮಾಗಮ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ, ಅದರ ಪರಿಣಾಮ ಏನು, ಇವೆಲ್ಲವನ್ನ ತಿಳಿಸುವಂತಹ ಕಾರ್ಯಕ್ರಮವೇ ಶಗುನ ಮಹಾ ಸಮಾಗಮ. ಶನಿ ಗುರು ಗ್ರಹಗಳ ಮಹಾ ಸಂಯೋಗ ಇವತ್ತು ನಡೆಯಲಿದೆ. ಅದು ಕೂಡ ಇನ್ನು ಕೇವಲ 1 ಗಂಟೆಯ ಸಮಯದಲ್ಲಿ 6:15 ಆರಂಭ ಆಗುತ್ತೆ. ಖಗೋಳದಲ್ಲಿ ಈ ಒಂದು ವಿಶೇಷ ವಿಸ್ಮಯ 6:15 8 ಗಂಟೆಯ ಒಳಗೆ ನಡೆಯುವ ಖಗೋಳ ವಿಶೇಷ. ಗುರು ಗ್ರಹದ ಪಕ್ಕದಲ್ಲಿ ಬಿಂದುವಿನ ರೀತಿ ಶನಿ ಗ್ರಹ ಗೋಚರವಾಗುತ್ತೆ. ಹೊಳೆಯುತ್ತಿರುವ ಶನಿ ಹಾಗೂ ಗುರು ತುಂಬಾ ಹತ್ತಿರ ಬರುತ್ತೆ. 800 ವರ್ಷಗಳ ಬಳಿಕ ಅತ್ಯಂತ ಸಮೀಪದಲ್ಲಿ ಕಾಣಲಿದೆ. ಇದು ಆಗಾಗ್ಗೆ ಆಗುತ್ತಾನೆ ಇರುತ್ತಲ್ವಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಅದರ ವಿಶೇಷ ಏನು ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಇರುತ್ತೆ. ಪ್ರತಿ 12ರಿಂದ 20 ವರ್ಷಕ್ಕೊಮ್ಮೆ ಅವು ಸಮೀಪಿಸೋದೇನೋ ನಿಜ. ಆದ್ರೆ 2000ರಲ್ಲಿ ಅವು ಸಮೀಪಿಸಿದಾಗ ಪ್ರಳಯ ಆಗತ್ತೆ ಅನ್ನುವ ಸುದ್ದಿ ಕೂಡ ಹರಿದಾಡಿತ್ತು. ಆದ್ರೆ ಇಷ್ಟು ಕಡಿಮೆ ಅಂತರ ಇರಲಿಲ್ಲ. ಆ ಗುಂಪಿನಲ್ಲಿ ಸೂರ್ಯನೂ ಸೇರಿದ್ರಿಂದ ಆಗ ಇದು ಹಗಲಲ್ಲಿ ನಡೆದಿತ್ತು. ನಮಗೆ ನೋಡುವ ಅವಕಾಶ ಕೂಡ ಸಿಕ್ಕಿರ್ಲಿಲ್ಲ. ಇವತ್ತು ದುರ್ಬೀನು ಅಥವಾ ದೂರದರ್ಶಕದಿಂದ ನೋಡಿದ್ರೆ ಒಟ್ಟಿಗೆ ಗುರು ಮತ್ತು ಶನಿ ಅಲ್ಲದೆ ಅವುಗಳ ಉಪಗ್ರಹಗಳನ್ನು ಕೂಡ ನೋಡುವಂತಹ ಅವಕಾಶ ಇವತ್ತು ಎಲ್ರಿಗೂ ಲಭ್ಯವಾಗಲಿದೆ. ಹಾಗಾಗಿಯೇ ಇವತ್ತು ಖಗೋಳದಲ್ಲಿ ಅತ್ಯಂತ ವಿಸ್ಮಯವೇ ನಡೆಯಲಿದೆ ಅಂತ ಹೇಳಿ ಈಗಾಗಲೇ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ. ಜೊತೆಗೆ ಇದರ ಪರಿಣಾಮ ಗ್ರಹಗಳ ಮೇಲೂ ಕೂಡ ಇದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಖಗೋಳದಲ್ಲಿ ಇವತ್ತೊಂದು ರೀತಿಯ ವಿಸ್ಮಯವೇ ನಡೆಯುತ್ತೆ. ಅದರಲ್ಲೂ ಕೂಡ ಸಾಕಷ್ಟು ಜನ ಇವತ್ತು ಯಾವ ರೀತಿಯಾಗಿ ಇದನ್ನ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಖಗೋಳ ವಿಸ್ಮಯ ಯಾವ ರೀತಿಯಾಗಿ ನಡೆಯುತ್ತೆ, ಇದು ಆಧ್ಯಾತ್ಮಿಕ ವಿಚಾರಕ್ಕೆ ನಾವು ನೋಡ್ತಾ ಹೋಗೋದಾದ್ರೆ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಯಾಕೆ ಗ್ರಹಗಳ ವಿಚಾರ ಬಂದಾಗ ಸಾಕಷ್ಟು ಭಯ ಪಡ್ತಾರೆ ಜನ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಜ್ಯೋತಿಷಿ ಆಗಿರುವಂತಹ ಪ್ರಸನ್ನಾಚಾರ್ಯ ಕಟ್ಟಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ರಾಮ. ಹಾಗೆಯೇ ಖಗೋಳ ವಿಸ್ಮಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖಗೋಳ ವಿಜ್ಞಾನಿ ಆಗಿರುವಂತಹ ಪ್ರಜ್ವಲ ಶಾಸ್ತ್ರಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಮೊದಲನೇದಾಗಿ ಪ್ರಸನ್ನಾಚಾರ್ಯ ಕಟ್ಟಿ ಅವರು ನಿಮ್ಮನ್ನೇ ಕೇಳಕ್ಕೆ ಬಯಸ್ತೀನಿ. ಈಗ 800 ವರ್ಷಗಳ ಹಿಂದೆ ಈ ರೀತಿಯಾಗಿ ಸಂಭವಿಸಿತ್ತು, 12ರಿಂದ 20 ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಬಾರಿ ನಡೆದಾಗ್ಲೂ ಕೂಡ ಒಂದೊಂದು ರೀತಿಯ ಆತಂಕ ಇರುತ್ತೆ, ಏನಾಗುತ್ತೋ ಏನೋ, ರಾಶಿಗಳ ಮೇಲೆ ಏನು ಪರಿಣಾಮ ಏನೋ ಅಂತ ಹೇಳಿ. ಇದರ ವಿಶೇಷತೆ ಏನು ಅಂತ ಹೇಳ್ತೀರಿ? ಅಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶಾಸ್ತ್ರ ನಿಜವಾದ ಶಾಸ್ತ್ರ, ಶಾಸ್ತ್ರದಲ್ಲಿ ನಿಜವಾದ ಶಾಸ್ತ್ರ. ಜ್ಯೋತಿಷ್ಶಾಸ್ತ್ರದಲ್ಲಿ ಅಧ್ಯಯನಶೀಲ ಪ್ರಗತಿಪರ ಜ್ಯೋತಿಷಿಗಳು ಹೇಳ್ತಕ್ಕಂತಹ ವಿಷಯಗಳು ಹೇಗಿರ್ತದೆ ಅಂದರೆ ವಿಜ್ಞಾನ ಒಪ್ಪುವ ಹಾಗೆ ಇರ್ತದೆ. ಅದೊಂದು ಸಂತೋಷದ ವಿಷಯ. ಯಾವುದು ವಿಜ್ಞಾನ ಸಂಪೂರ್ಣ ಒಪ್ಪುವುದೇ ಇಲ್ಲವೋ, ಖಗೋಳಶಾಸ್ತ್ರ ಒಪ್ಪುವುದೇ ಇಲ್ಲವೋ, ಅವುಗಳನ್ನು ಅಧ್ಯಯನಶೀಲ ಜ್ಯೋತಿಷಿಗಳು ವಿರೋಧ ಮಾಡುವುದಿಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಬಂದಾಗ ಗ್ರಹರು ನಮಗೆ ಅತಿ ಹತ್ತಿರದಲ್ಲಿ ಸಿಗ್ತಾರೆ. ನವಗ್ರಹಗಳು ಅಂತಲೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರೆದುಕೊಂಡು ಬಂದದ್ದು. ಜ್ಯೋತಿಷ್ಯ ಶಾಸ್ತ್ರದ ಗಣನೆಗೆ ನವಗ್ರಹಗಳನ್ನು ತೆಗೆದುಕೊಂಡು ತದನಂತರದಲ್ಲಿ ಬೇರೆ ಗ್ರಹಗಳನ್ನು ನಾವು ಒಪ್ತೇವೆ. ಜ್ಯೋತಿಷಿಗಳು ಕೂಡ ಒಪ್ತಕ್ಕಂಥದ್ದು ಬಹಳ ವಿಶೇಷವಾಗಿ. ಗ್ರಹಗಳು, ಗ್ರಹಣಗಳು ಮತ್ತು ಸಂಯೋಗಗಳು ಇವಾಗೇನು ನಡೀತಾ ಇದೆ, ಶಗುನ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಏನು ಇವು ಬೇರೆ ಜನಕ್ಕೆ ಅರ್ಥ ಆಗಿ ಏನಪ್ಪ ಶಗುನ ಅಂದ್ರೆ ಏನಿದೆ ಅಂದರೆ ಶನಿಯ ಮತ್ತು ಗುರುವಿನ ಸಂಯೋಗ ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿಯೂ ನಮಗೇನಾಗುತ್ತೆ ಅಂದರೆ ನವಗ್ರಹಗಳ ಗಣನೆಗೆ ತೆಗೆದುಕೊಂಡಾಗ ಗುರು ಮಹಾಗ್ರಹ, ಶನಿಯನ್ನು ಕಂಪೇರ್ ಮಾಡಿದರೆ ಅತಿ ದೊಡ್ಡ ಗ್ರಹ. ಜನ ಭಯ ಪಡೋದು, ಸಂತೋಷ ಪಡೋದು ಗುರುವಿಗೆ ಶನಿಗೆ. ನವಗ್ರಹದಲ್ಲಿ ಗುರುಬಲ ಇದೆನಾ ಅಂತ ಕೇಳ್ತಾರೆ. ಮಾತನಾಡಿದ್ರೆ ಗುರುಬಲ ಉಂಟಾ, ಗುರುವಕ್ರನ, ಗುರು ನೀಚನ ಅಂತ ಗುರುವಿನ ಬಗ್ಗೆ ಕೇಳತಕ್ಕಂಥದ್ದು ಪಾಸಿಟಿವ್ ಆಗಿ. ಅದು ಬಿಟ್ಟು ಕೇಳೋದು
ಎಷ್ಟೋ ಜನ ಗುರು ಬಗ್ಗೆ 50% ಜನ ಕೇಳಿದ್ರೆ 100% ಇರೋರೆಲ್ಲ ಕೇಳೋದು ಶನಿ ಬಗ್ಗೆ ಕೇಳ್ತಾರೆ, ಜ್ಯೋತಿಷದ ಆಸಕ್ತಿ ಉಳ್ಳುವ 100% ಜನರು. ಆಗ ಏನಾಗ್ತಾ ಇದೆ ಅಂತಂದ್ರೆ ಈ ಗುರುವಿನ ಮತ್ತು ಶನಿಯ ಸ್ಥಾನಮಾನಗಳನ್ನ ಚಿಂತನೆ ಮಾಡ್ತಾ ಬಂದಾಗ ಗುರುಗ್ರಹ ಅಂತಕ್ಕಂಥವನು 5ನೇ ಗ್ರಹ ನವಗ್ರಹದಲ್ಲಿ, ಶನಿ ಅಂತಕ್ಕಂಥವನು 7ನೇ ಗ್ರಹ. ಅಂದರೆ ನೀವು ತಾರತಮ್ಯದಿಂದ ನಾವು ನೋಡ್ತಾ ಬಂದಾಗ, ಅಂದರೆ ಅವರು ಕ್ಯಾಟಗರಿಗಳನ್ನ ನೋಡ್ತಾ ಬಂದಾಗ ಗುರು ಅತಿ ದೊಡ್ಡ ಗ್ರಹ ಶನಿಯನ್ನು ಕಂಪೇರ್ ಮಾಡಿದಾಗ. ಶನಿ ಅವನಿಗೆ ಚಿಕ್ಕ ಗ್ರಹ, ಆದರೂ ಕೂಡ ಶನಿಯ ಪ್ರಭಾವಗಳು ಜಾಸ್ತಿ. ಈ ಥರದ ಪ್ರಭಾವಗಳಾದಾಗ ಅವು ಗ್ರಹಗಳ ಸಂಯೋಗಗಳು, ಗ್ರಹಗಳ ಅತಿ ಒಂದು ಸಾಮೀಪ್ಯ ಅಂತ ಕರಿತೇವೆ, ಅತಿ ಹತ್ತಿರದಲ್ಲಿ ಬರತಕ್ಕಂತಹ ಒಂದು ಏನೋ ಸಂದರ್ಭ ಹೇಳ್ತಾ ಇದ್ದೇನೆ. ಅದಕ್ಕೇನಾಗುತ್ತೆ ಅಂದರೆ ಈ ನಮ್ಮ IST ಅಂತ ಕರಿತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಒಂದು ವಿಧವಾಗಿ ನಡೀತಕ್ಕಂಥದ್ದು, ಬೇರೆ ಬೇರೆ ದೇಶಗಳಲ್ಲಿ ಆಯಾ ಸಂದರ್ಭಗಳಿಗೆ ತಕ್ಕ ಹಾಗೆ ಒಂದು ವಿಧದಲ್ಲಿ ನಡೀತಕ್ಕಂಥದ್ದು. ಈ ತರಹದ್ದು 800 ವರ್ಷಕ್ಕೆ ಒಮ್ಮೆ ಅಂತಕ್ಕಂಥದ್ದನ್ನು ನಾವು ಒಂದು ರೀತಿಯಲ್ಲಿ ಅದನ್ನು ನಾವು ಒಪ್ಪಿಕೊಳ್ತಕ್ಕಂಥದ್ದು. ಯಾವ ರೀತಿಯಲ್ಲಿ ಅಂದರೆ ಯಾವತ್ತೇ ಇರತಕ್ಕಂತಹ ಒಂದು ಸಂವತ್ಸರ, ಅಲ್ಲಿರ್ತಕ್ಕಂತಹ ಅಯನ ಅಂತ ಕರಿತೀವಿ, ಉತ್ತರಾಯಣ ದಕ್ಷಿಣಾಯನಗಳು, ಮತ್ತು ಋತುಗಳು, ಮಾಸಗಳು, ಪಕ್ಷಗಳು, ತಿಥಿ ವಾರ ನಕ್ಷತ್ರ ಯೋಗ ಕರಣಗಳು, ಇದ್ಯಾವುದು ಕೂಡ ಅವತ್ತಿರಲ್ಲ, ಇವತ್ತು ಬೇರೆನೇ ಇರ್ತದೆ. ಈ 800 ವರ್ಷದ ಹಿಂದೆ ಈ ಪ್ರಸಂಗ ಸಿಕ್ಕಿರಲ್ಲ, ಇವಾಗ ಅದು ಸಿಕ್ಕಿರ್ತದೆ. ಆ ನಿಟ್ಟಿನಲ್ಲಿ 800 ವರ್ಷಕ್ಕೊಮ್ಮೆ ಅಂತ ಒಂದು ರೀತಿಯಲ್ಲಿ ಒಪ್ಪಿಕೊಳ್ಳೋದು. ಮತ್ತೆ ಇನ್ನೊಂದು ರೀತಿಯಲ್ಲಿ ನೋಡ್ತಕ್ಕಂಥದ್ದಾದ್ರೆ ಇದು ಸಹಜವಾಗಿ 12 ವರ್ಷಕ್ಕೆ ಒಮ್ಮೆ ಕೂಡ ಒಂದು ರೀತಿಯಲ್ಲಿ ನಡೀತದೆ. ಗುರುವಿನ ಸಂಚಾರ ಅಂತಕ್ಕಂಥದ್ದು ಒಂದೊಂದು ಗ್ರಹಕ್ಕೆ ಒಂದೊಂದು ನಿಯಮಗಳನ್ನು ಹೇಳಿದ್ದಾರೆ. ಸೂರ್ಯನ ಸಂಚಾರ ತಿಂಗಳಿಗೊಮ್ಮೆ, ಚಂದ್ರನ ಸಂಚಾರ 2.5 ದಿನಕ್ಕೆ ಒಮ್ಮೆ ಬದಲಾವಣೆ ಆಗ್ತಕ್ಕಂಥದ್ದು. ಹೀಗಾದಾಗ ಈ ಗುರುಗ್ರಹ ಮತ್ತು ಶನಿಗ್ರಹ ಏನಾಗುತ್ತೆ ಅಂದರೆ ನಿಧಾನಗತಿಯಲ್ಲಿ ಚಲಿಸುವ ಗ್ರಹಗಳಾದ್ರಿಂದ ಇವರ ಸಂಯೋಗ ಅಂತ ಆಗ್ತಕ್ಕಂಥದ್ದು. ಅದರಲ್ಲಿ ವರ್ಗೀಯ ಅವರ್ಗೀಯ ಅಂತ 2 ತೆಗೆದುಕೊಳ್ತೇವೆ. 9 ಗ್ರಹಗಳಲ್ಲಿ 2 ಗುಂಪುಗಳನ್ನು ಮಾಡಿಕೊಂಡು ಬೇರೆ ಬೇರೆ ಗುಂಪಿನ ನಾಯಕರು ಒಂದೇ ಮನೆಯಲ್ಲಿ ಅತಿ ಹತ್ತಿರದಲ್ಲಿ ಸೇರತಕ್ಕಂಥದ್ದು ಒಂದು ಶಗುನ ಸಂಯೋಗ ಅಂತ ಕೂಡ ನಾವು ಚಿಂತನೆ ಮಾಡಬಹುದು. ಬಗ್ಗೆ ಇದರ ಒಂದು ರಾಶಿಗಳ ಮೇಲೆ ಇರುವಂತಹ ಪರಿಣಾಮಗಳ ಬಗ್ಗೆ ಕೂಡ ನಾನು ನಿಮ್ಮ ಹತ್ರ ಮಾತನಾಡಬೇಕು. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ, ನಮ್ಮ ರಾಶಿಗೆ ಏನಾದರೂ ಫಲಾಫಲಗಳು ಇದೆಯಾ ಹೇಗಪ್ಪ ಅಂತ ಹೇಳಿ. ಅದರ ಬಗ್ಗೆ ನಾನು ಮಾತನಾಡಿಸ್ತೀನಿ. ಇನ್ನು ಖಗೋಳ ತಜ್ಞೆ ಆಗಿರುವಂತಹ ಪ್ರಜ್ವಲ ಶಾಸ್ತ್ರಿ ಅವರು ಕೂಡ ನಮ್ಮ ಜೊತೆ ಈಗ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ, ಆಲ್ರೆಡಿ ಇದ್ದಾರೆ ಅವರು. ಪ್ರಜ್ವಲ ಶಾಸ್ತ್ರಿ ಅವರೇ, ಪ್ರತಿ ಒಂದು ವಿಸ್ಮಯ ಕೂಡ ಖಗೋಳದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ ಅಂತ ಹೇಳಿ. ಇವತ್ತು ಗುರು ಮತ್ತು ಶನಿಯ ಸಂಯೋಗ ಆಗಲಿದೆ ಅಂತ ಹೇಳಿ ಯಾವ ರೀತಿಯ ವಿಸ್ಮಯವನ್ನ ನಾವು ಇವತ್ತು ನೋಡಬಹುದು ಇನ್ನು ಕೆಲವೇ ಹೊತ್ತಿನಲ್ಲಿ ಅಂತ ಹೇಳಿ? ಇದು ಈ ವಿಷಯ ತುಂಬಾ ನಿಖರವಾಗಿ ಹೇಳೋದಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ, ಯಾಕಂದ್ರೆ ನೀವು ಬರೀ ಕಡಿಮೆ ಅವಕಾಶ ಕೊಡ್ತೀರಾ. ಅದಕ್ಕೆ ನಾವೊಂದು ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅದು ಲಭ್ಯ ಇದೆ. ಅದ್ರಲ್ಲಿ ಎಲ್ಲಾ ವಿವರಗಳು ಎಲ್ಲ ಸಿಗುತ್ತವೆ ನಿಮ್ಗೆ, ಇದ್ರ ವಿಷಯ ಏನು ಅಂತ. ಅದೇ ಸಂಕ್ಷಿಪ್ತವಾಗಿ ಹೇಳೋದಿದ್ರೆ, ಭೂಮಿ ಬೇರೆ ಗ್ರಹಗಳೊಂದಿಗೆ ಸೇರಿ ಸೂರ್ಯನ ಸುತ್ತ ಕಕ್ಷೆಯಲ್ಲಿ ತಿರುಗ್ತಾ ಇರ್ತದೆ. ಆ ಚಲನೆಯಿಂದಾಗಿ ನಮ್ಗೆ ಬೇರೆ ಬೇರೆ ಗ್ರಹಗಳ ಚಲನೆಗಳು ಆಕಾಶದಲ್ಲಿ ಕಾಣ್ತವೆ. ಅವುಗಳಲ್ಲಿ ಶುಕ್ರ, ಮಂಗಳ, ಗುರು ಮತ್ತು ಶನಿ ಅವುಗಳ ಪ್ರಕಾಶಮಾನ ಹೆಚ್ಚಾಗಿರೋದ್ರಿಂದ ಅವುಗಳು ನಮ್ಗೆ ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತವೆ. ದುರ್ಬೀನ ಇಲ್ಲದಿದ್ರು ಕೂಡ ಬರಿಗಣ್ಣಿನಲ್ಲಿ ಕಂಡು ಬರ್ತವೆ. ಆದ್ರಿಂದಾಗಿ ಅವುಗಳ ಚಲನೆ ಕೂಡ ನಮ್ಗೆ ಕಾಣಿಸ್ತದೆ. ಗ್ರಹಗಳ ಚಲನೆ ನಕ್ಷತ್ರಗಳಿಗೆ ಹೋಲಿಸಿದ್ರೆ ಕಡಿಮೆ ಇದ್ರೂ ಕೂಡ ಗ್ರಹಗಳು ನಮ್ಗೆ ಹತ್ರ ಇವೆ. ಅದರಿಂದಾಗಿ ಅವುಗಳ ಚಲನೆ ನಮ್ಗೆ ಬರಿಗಣ್ಣಿಗೆ ಗೋಚರ ಆಗುವುದು. ನಕ್ಷತ್ರಗಳ ಚಲನೆ ವೇಗ ತುಂಬಾ ಜಾಸ್ತಿ ಇದೆ, ಆದ್ರೂ ಕೂಡ ಅವು ಬಹಳ ದೂರ ಇವೆ. ಅದರಿಂದಾಗಿ ಅವುಗಳ ಚಲನೆ ನಮ್ಗೆ ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಇದು ಒಂದು ವಿಷಯ. ಇನ್ನೊಂದು ವಿಷಯ ಏನಂದ್ರೆ, ಈ ಗ್ರಹಗಳು ತಮ್ಮ ಕಕ್ಷೆಗಳಲ್ಲಿ ಸುತ್ತ ಹೋಗ್ತಿರ್ಬೇಕಾದ್ರೆ ಕೆಲವೊಮ್ಮೆ ನಮ್ಗೆ ಒಂದೊಂದು ಗ್ರಹ ಬೇರೆ ಬೇರೆ ದಿಕ್ಕಿನಲ್ಲಿ ಕಾಣ್ತದೆ. ಗುರು ಈ ಕಡೆ, ಶನಿ ಆ ಕಡೆ, ಮಂಗಳ ಇನ್ನೊಂದ್ ಕಡೆ ಅಂತ. ಆದ್ರೆ ಕೆಲವೊಮ್ಮೆ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಕಾಣ್ತದೆ. ಇದರ ಅರ್ಥ ಅವುಗಳು ಹತ್ರ ಬಂದಿವೆ ಅಂತಲ್ಲ. ನಾವು ನೋಡುವಾಗ ಭೂಮಿಯ ವ್ಯೂ ಪಾಯಿಂಟ್ ನೋಡುವಾಗ ಅವುಗಳು ಹತ್ರ ಇದ್ದ ಹಾಗೆ ಕಾಣ್ತವೆ, ಯಾಕಂದ್ರೆ ಅವುಗಳ ದಿಕ್ಕು ಸಾಧಾರಣ ಹತ್ರ ಇರುತ್ತೆ. ಇದರಿಂದಾಗಿ ನಮ್ಗೆ ತುಂಬಾ ಹತ್ರ ಬಂದಾಗ ಅದಕ್ಕೆ ನಾವು ಸಮಾಗಮ ಅಂತ ಹೇಳ್ತೇವೆ. ಇದರಲ್ಲಿ ಭೌತಿಕವಾಗಿ ಏನು ವೈಶಿಷ್ಟ್ಯ ಇಲ್ಲ. ಗ್ರಹಗಳು ಅವುಗಳ ಚಲನೆಯಲ್ಲಿ ತಿರುಗ್ತಾನೆ ಇವೆ. ನಮ್ಗೆ ವಿಶೇಷ ಏನಂದ್ರೆ, ಆಕಾಶದಲ್ಲಿ ಸುಂದರವಾಗಿ 2 ಪ್ರಕಾಶಮಾನವಾದಂತಹ ಗ್ರಹಗಳು ಹತ್ರ ಕಾಣ್ತವೆ. ಅವುಗಳನ್ನ ಒಂದೇ ಫೋಟೋಗ್ರಾಫಿಕ್ ಫ್ರೇಮ್ ಅಲ್ಲಿ ಸೆರೆ ಹಿಡಿಬಹುದು, ಇವೆಲ್ಲ ಆಗ್ಬಹುದು. ಆ ಲೆಕ್ಕದಲ್ಲಿ ಅದು
ವಿಶೇಷ ಅಷ್ಟೇ. ಭೌತಿಕವಾಗಿ ಏನೋ ಒಂದು ವಿಶೇಷವಾದ ವಿದ್ಯಮಾನವಾಗ್ಲಿ ಪ್ರಕ್ರಿಯೆ ಆಗ್ಲಿ ನಡೀತಾ ಇಲ್ಲ. ಗ್ರಹಗಳು ತಮ್ಮ ಕಕ್ಷೆಯಲ್ಲಿ ಸುತ್ತಾನೆ ಇದ್ದಾವೆ. ಇನ್ನೊಂದು ವಿಷಯ ಏನಂದ್ರೆ, ನೀವ್ ಹೇಳಿದ್ರಿ 6 ಶುರುವಾಗಿ 8 ಗಂಟೆಗೆ ಮುಗೀತದೆ ಅಂತ. ಅದು ಹಾಗಲ್ಲ. ಅದು ಗ್ರಹ ಮತ್ತು ಗುರು ಗ್ರಹ ಮತ್ತು ಶನಿ ಗ್ರಹಗಳ ದಿಕ್ಕು ಸಾಧಾರಣ ಒಂದೇ ಲೆಕ್ಕ ಇರುವುದು. ಈಗ ಸುಮಾರು ದಿನಗಳಿಂದ ಒಂದೇ ಲೆಕ್ಕ ಇವೆ. ಇವತ್ತು ನೋಡಿದಾಗ ಅವು ತೀರಾ ಹತ್ರ ನಮ್ಗೆ ಕಂಡು ಬರ್ತವೆ. ಅಂದ್ರೆ ಚಂದ್ರನ ಗಾತ್ರ ನಮ್ಗೆ ಎಷ್ಟು ಕಂಡು ಬರುತ್ತದೋ ಅದು ಸಾಧಾರಣ 10 ಡಿಗ್ರಿ, ಅದರ 20% ಹತ್ರ ಈ 2 ಗ್ರಹಗಳು ಇವತ್ತು ಕಂಡು ಬರ್ತವೆ. ನಾಳೆ ಕೂಡ ಹತ್ರವೇ ಇರ್ತವೆ. ಸೊ ಅದು ಏನು 6 ಶುರು ಆಗುತ್ತೆ ಅಂತ ಆತರ ಏನಿಲ್ಲ. ಯಾವಾಗ ಕತ್ಲೆ ಆಗುತ್ತೋ ಆಗ ನಮ್ಗೆ ಅವು ಗೋಚರವಾಗ್ತವೆ. ಯಾವಾಗ ತುಂಬಾ ಕ್ಷಿತಿಜದ ಹತ್ರ ಹೋದಾಗ ಧೂಳಿಂದಾಗಿ ಅಥವಾ ಕಟ್ಟಡಗಳ ಬ್ಲಾಕ್ ಇಂದಾಗಿ ಅಥವಾ ಇತ್ಯಾದಿಗಳಿಂದಾಗಿ ನಮ್ಗೆ ಅದು ಕಂಡು ಬರುವುದಿಲ್ಲ ಅಷ್ಟೇ. ಆದ್ರೆ ಅದು ಆತರ ಅದೊಂದು ಗ್ರಹಣ ತರ ಅಲ್ಲ. ಇಷ್ಟು ಗಂಟೆಗೆ ಶುರುವಾಗಿ ಇಷ್ಟು ಗಂಟೆಗೆ ಮುಗಿಸಿದ ಆತರ ಅಲ್ಲ ಅದು. ಮೂರನೇ ವಿಷಯ ಏನಂದ್ರೆ, ರಾಶಿಗಳು ವಿಷಯ ನೀವು ತೆಗೆದಿದ್ದೀರಾ. ರಾಶಿಗಳು ಅಂದ್ರೆ ನಕ್ಷತ್ರಗಳು ನಮ್ಗೆ ಕಾಣುವಂತೆ ನಕ್ಷತ್ರಗಳ ಪ್ರರೂಪ ಅಷ್ಟೇ. ಅವುಗಳಿಗೆ ಬೇರೆ ಯಾವ ಭೌತಿಕ ಸಿಗ್ನಿಫಿಕೆನ್ಸ್ ಇಲ್ಲ. ಅದರಿಂದಾಗಿ ನಾವು ಏನ್ ಮಾಡ್ತೀವಂದ್ರೆ, ರಾಶಿ ನಮ್ಗೆ ಅನುಕೂಲ ಹೇಗೆ ಭೂಮಿಯ ಮೇಲೆ ನಮ್ಗೆ ಅನುಕೂಲ ಆಗೋದಕ್ಕೆ ನಾವು ಕೆಲವು ಪ್ರದೇಶಗಳನ್ನು ಗುರುತಿಸ್ತೇವೆ. ಇದು ಕರಾವಳಿ ಪ್ರದೇಶ, ಅದು ಹಿಮಾಚಲ ಪ್ರದೇಶ, ಇದು ರಾಜಸ್ಥಾನ, ಅದು ಕರ್ನಾಟಕ ಅಂತ. ಅದೇ ರೀತಿ ಆಕಾಶದಲ್ಲಿ ಕೆಲವು ಪ್ರದೇಶಗಳನ್ನ ಗುರುತಿಸೋದಿಕ್ಕೆ ಮಾತ್ರ ನಾವು ಈ ಪ್ರರೂಪಗಳನ್ನ ಉಪಯೋಗಿಸ್ತೇವೆ. ಅಂದ್ರೆ ನೀವು ಅದಕ್ಕೆ ರಾಶಿ ಅಂತ ಹೇಳ್ತೀರಾ. ಈ ಪ್ರರೂಪಗಳ ಹಿನ್ನೆಲೆಯಲ್ಲಿ ಯಾವ ಗ್ರಹ ಇದ್ರೂ ಇಲ್ಲದಿದ್ರು ಅದರಿಂದ ಯಾವ ಪ್ರಭಾವವೂ ಇಲ್ಲ. ಯಾಕಂದ್ರೆ ರಾಶಿಗಳ ಪ್ರರೂಪಗಳಿಂದಾಗಿ ಜೀವನದ ಮೇಲೆ ಪ್ರಭಾವ ಬರುವ ಪ್ರಶ್ನೆಯೇ ಇಲ್ಲ. ಅದರಿಂದಾಗಿ ಯಾವ ಗ್ರಹ ಯಾವ ರಾಶಿ ನೀವು ರಾಶಿ ಅಂತ ಹೇಳ್ತೀರಾ, ಅವು ಆಕಾಶದಲ್ಲಿ ಪ್ರದೇಶಗಳು ಅಷ್ಟೇ. ನಮ್ಗೆ ಗುರುತಿಸೋದಿಕ್ಕೆ ಅನುಕೂಲ ಆಗುವುದಕ್ಕೆ ಕೆಲವು ಪ್ರದೇಶಗಳನ್ನ ನಾವು ಈ ನಕ್ಷತ್ರಗಳ ಪ್ರರೂಪದಿಂದ ನಾವು ಗುರುತಿಸ್ತೇವೆ ಅಷ್ಟೇ. ಅವುಗಳ ಹಿನ್ನೆಲೆಯಲ್ಲಿ ಯಾವ ಗ್ರಹ ಎಲ್ಲಿ ಬಂದ್ರು ಕೂಡ ಅದರಲ್ಲಿ ಏನು ಫಲ ಇಲ್ಲ, ಅಫಲ ಇಲ್ಲ, ಇಲ್ಲ ಆಪತ್ತಿಲ್ಲ, ಏನೂ ಇಲ್ಲ. ನಿಶ್ಚಿತವಾಗಿ ಈ ಗುರು ಮತ್ತು ಶನಿ ಒಟ್ಟಿರುವುದನ್ನ ನೋಡ್ಬಹುದು. ಈಗ ತುಂಬಾ ಜನರ ಹತ್ರ ಸೆಲ್ ಫೋನ್ಗಳಿರ್ತವೆ, ಅವುಗಳಲ್ಲಿ ಝೂಮ್ ಇನ್ ಮಾಡುವಂತಹ ಕೆಪಬಿಲಿಟಿ ಇರುತ್ತೆ. ಅದರಿಂದಾಗಿ ಒಂದೇ ಫ್ರೇಮ್ ಅಲ್ಲಿ 2 ಕಾಯಗಳನ್ನ ಸೆರೆ ಹಿಡಿಬಹುದು. ಅದು ಒಂದು ವಿಶೇಷ. 4ನೇದು ಏನಂದ್ರೆ, ನೀವು ಭಯ ಪಡ್ತಾರೆ ಅಂತ ಹೇಳಿದ್ರ. ಭಯ ಪಡುವಂತಹದ್ದು ಏನಿಲ್ಲ. ಭಯ ಜನ ಯಾಕೆ ಪಡ್ತಾರೆ ಅಂದ್ರೆ, ಮಾಧ್ಯಮಗಳಲ್ಲಿ ತಪ್ಪು ತಿಳುವಳಿಕೆ ಕೊಟ್ಟು ಭಯ ಉತ್ಪಾದಿಸ್ತಾರೆ. ಅದರಿಂದಾಗಿ ಜನ ಭಯ ಪಡ್ತಾರೆ. ಇದರಲ್ಲಿ ಸರಿಯಾದ ತಿಳುವಳಿಕೆ ಕೊಟ್ರೆ ಭಯ ಪಡುವಂತಹದ್ದು ಏನು ಇಲ್ಲ. ಎಸ್, ಆಕಾಶದಲ್ಲಿ ನಡೀತಾ ಇರುವಂತಹ ಒಂದು ವಿಸ್ಮಯವನ್ನ ನೀವು ಕೂಡ ಕಣ್ತುಂಬಿಕೊಳ್ಳಿ ಅಂತ ನಾವು ಹೇಳ್ತಾನೆ ಇದೀವಿ. ಆಗದಿಂದ ಕೂಡ ಈಗ ಆ ರೀತಿಯಾದಂತಹ ಒಂದು ವಿಸ್ಮಯ ಇದೆ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ನಿಮ್ ಜೊತೆ. ಹಾಗೆ ಪ್ರಸನ್ನ ಕಟ್ಟಿ ನಿಮ್ ಜೊತೆ ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡೆಯೋದಿದೆ. ಯಾವ ರೀತಿಯಾಗಿ ವಿಶೇಷತೆ ಇರುತ್ತೆ, ಯಾಕಂದ್ರೆ ಇವತ್ತು ಒಂದು ದಿನ ಮಾತ್ರನಾ ಅಥವಾ ಪ್ರತಿದಿನ ಕೂಡ ನೋಡೋದಕ್ಕೆ ಅವಕಾಶ ಸಿಗತ್ತಾ? ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಹತ್ತಿರ ಇವತ್ತು ನೋಡೋದಕ್ಕೆ ಅವಕಾಶ ಸಿಗುತ್ತೆ, ಹತ್ತಿರದಲ್ಲಿ ಕಾಣಿಸುತ್ತೆ ಅಂತ ಹೇಳಿ. ಹಾಗಾದ್ರೆ ಇದರ ವಿಶೇಷತೆಗಳ ಬಗ್ಗೆ ಸಾಕಷ್ಟು ಜನರು ಒಂದೊಂದು ರೀತಿಯ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಗ್ರಹಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂತಹ ಮಾತು ಕೂಡ ಇದೆ. ರಾಶಿಗಳ ಮೇಲೆ ಈ ಗ್ರಹಗಳ ಪ್ರಭಾವ, ಹಾಗಾದ್ರೆ ಯಾಕೆ ಜನ ಭಯ ಪಡ್ತಾರೆ, ಇವೆಲ್ಲದರ ಬಗ್ಗೆ ಮಾತನಾಡಿಸ್ತೀನಿ ಬ್ರೇಕ್ ಆದ್ಮೇಲೆ. ಪಶ್ಚಿಮ ದಿಕ್ಕಿನಲ್ಲಿ ಗುರು ಶನಿ ಸಂಯೋಗ ಆಗಲಿದೆ ಇವತ್ತು. ಈ ಹಿನ್ನೆಲೆಯಲ್ಲಿ ಖಗೋಳ ವಿಸ್ಮಯವೇ ನಡೆಯಲಿದೆ ಅನ್ನೋದನ್ನ ನಾವು ಇವತ್ತು ಗಮನಿಸಬಹುದು. ಹಾಗಾಗಿ ಯಾವ ರೀತಿಯ ವಿಶೇಷತೆ ಇದೆ, ಇದು ಎಷ್ಟು ವರ್ಷಗಳಿಗೊಮ್ಮೆ ನೋಡೋದಕ್ಕೆ ಸಿಗುತ್ತೆ, ಅದರಲ್ಲೂ ಪ್ರಮುಖವಾಗಿ ಇವತ್ತು ಬಹಳ ಹತ್ತಿರದಿಂದ ನೋಡೋದಕ್ಕೆ ಇರುವಂತಹ ಅವಕಾಶ ಅಂತಾನೆ ಹೇಳಲಾಗ್ತಾ ಇದೆ. ಈಗ ಪ್ರಸನ್ನಾಚಾರ್ಯ ಕಟ್ಟಿಯವರೇ, ಇದು ನಭೋಮಂಡಲಿ ನಡೀತಾ ಇರುವಂತಹ ಒಂದು ಕೌತುಕ. ಅದಕ್ಕೆ ಯಾವ ರೀತಿ ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯಲ್ಲೂ ಭಯ ಪಡುವ ಅವಶ್ಯಕತೆ ಇಲ್ಲ. ರಾಶಿಗಳ ಮೇಲೆ ಪ್ರಭಾವ ಅಷ್ಟು ಕಡಿಮೆ ಇದೆ ಅಂತ ಹೇಳಿ, ಹೌದಾ ಅಂತ? ಇವತ್ತು ಆಗ್ತಾ ಇರತಕ್ಕಂತಹ ಶನಿ ಗುರುವಿನ ಮಹಾ ಸಮಾಗಮದಿಂದ ಯಾವುದೇ ವಿಧವಾದಕ್ಕಂತಹ ಫಲಾಫಲಗಳು ಹೆಚ್ಚಿಗೆ ಇಲ್ಲ. ಮೊದಲನೇದಾಗಿ
ಆದರೆ ರಾಶಿಗಳಿಗೆ ಫಲಾಫಲ ಇಲ್ಲ ಅನ್ನೋದು ಒಂದು ಪಕ್ಷ ಸರಿಯಾದದ್ದಲ್ಲ. ಅಂದ್ರೆ ಇದರಿಂದ ಇದರಿಂದ ಇವತ್ತೇನೋ ನೀವೇನೋ ಶನಿ ಗುರು ಸಂಯೋಗ ಮಹಾಸಮಾಗಮ ಅಂತ ಕರಿತಾ ಇದ್ದೀವಿ. ಈ ಶನಿ ಗುರುವಿನ ಮಹಾಸಮಾಗಮದಿಂದ ಹೆಚ್ಚಿಗೆ ಇಲ್ಲ. ಯಾಕೆ ಅಂದ್ರೆ ಇವರು ಎರಡೂ ಗ್ರಹಗಳು ಕೂಡ ನಿಧಾನವಾಗಿ ಸಂಚರಿಸುವ ಗ್ರಹವಾದ್ರಿಂದ ನಾವು ಅಂದುಕೊಂಡ ಒಂದು ಸಮಯದಲ್ಲಿ, ಅಂದ್ರೆ ಇವಾಗ ಉದಾಹರಣೆಗೆ ನಮ್ಮ ಇವರು ಖಗೋಳ ತಜ್ಞರು ಹೇಳ್ತಾ ಇದ್ರು ಇಷ್ಟೊತ್ತರೆಗೂ, ಅತ್ಯಂತ ಸುಂದರವಾಗಿ ಹೇಳಿದ್ರು. ಎರಡು ವಿಷಯ ಒಪ್ತಕ್ಕಂಥದ್ದು ಏನಂದ್ರೆ ಭಯ ಪಡಬಾರ್ದು, ಯಾವ ನಿಜವಾದ ಜ್ಯೋತಿಷಿಗಳು ಭಯ ಪಡಿಸಲ್ಲ, ಅದು ಒಂದು ವಿಷಯ. ಎರಡನೇದಾಗಿ ಮಾಧ್ಯಮಗಳು ಆ ಕೆಲಸ ಮಾಡಲ್ಲ, ಮಾಧ್ಯಮಗಳು ಮಾಡಲ್ಲ. ಮಾಧ್ಯಮದಲ್ಲಿ ಕೆಲವೊಂದಿಷ್ಟು ಜನ ಬಂದ ಅತಿಥಿಗಳು ಮಾಡಿರಬಹುದು, ಆದ್ರೆ ಮಾಧ್ಯಮಗಳು ಮಾಡಲ್ಲ. ಒಂದು ಒಪ್ಪಬೇಕಾದದ್ದು ಭಯ ಪಡಬಾರ್ದು ಅಂತ ನಾವು ಸಾರ್ವಕಾಲಿಕವಾಗಿ ಮಾಧ್ಯಮದ ಮುಖಾಂತರವೇ ಹೇಳ್ತಾ ಇರ್ತೇವೆ ಯಾವಾಗಲೂ. ಒಂದು. ಎರಡನೇದಾಗಿ ನಮಗೆ ರಾತ್ರಿ ಕಾಲದಲ್ಲಿ ಈ ಥರದ ಒಂದು ಪ್ರಸಂಗ ಮತ್ತು ರಾತ್ರಿ ಕಾಲದಲ್ಲಿ ಅದನ್ನ ಹತ್ತಿರದಿಂದ ನೋಡಬಹುದು. ಬಹಳ ದೂರ ಇರೋ ವ್ಯಕ್ತಿಗೆ ಇಬ್ರು ಪಕ್ಕದಲ್ಲಿ ನಿಂತಿದ್ರು ಒಂದೇ ಲೈನಲ್ಲಿ ನಿಂತ ಹಾಗೆ ಕಾಣಿಸುತ್ತಲ್ಲ, ಆ ನಿಟ್ಟಿನಲ್ಲಿ ಕಾಣಿಸ್ತಕ್ಕಂಥದ್ದು ಒಂದು ವಿಶೇಷವಾದಂತಹ ಸಂಯೋಗ. ಆದರೆ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಜನಗಳಿಗೆ ಅವಕಾಶ ಕಡಿಮೆ. ನಿತ್ಯದಲ್ಲಿಯೂ ಬರತಕ್ಕಂತಹ ಕೆಲವೊಂದಿಷ್ಟು ಜನರ ವಿಷಯಗಳನ್ನ ಕೇಳೋದಕ್ಕೂ ಮತ್ತು ಆಮೇಲೆ ವಿಶೇಷ ಪ್ರಸಂಗದಲ್ಲಿ ನಮ್ಮ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಭವಿಷ್ಯ ಅನ್ನೋ ಶಬ್ದಕ್ಕೆ ಇಲ್ಲಿ ಅರ್ಥ ಏನು ಅಂದ್ರೆ ರಾಶಿಗಳ ಭವಿಷ್ಯ ಅಂತಕ್ಕಂಥದ್ದು ಉಂಟು, ರಾಶಿಗಳಿಗೆ ಪರಿಣಾಮ ಬೀಳ್ತದೆ. ಇಲ್ಲಿವರೆಗೂ ಹೇಳಿದ ಹಾಗೆ ಇವಾಗ ಹೇಳ್ತಾ ಇದ್ರಲ್ಲ, ಅವ್ರು ಒಂದೊಂದು ಪ್ರಾಂತಕ್ಕೆ ರಾಶಿಯನ್ನ ಸೀಮಿತ ಮಾಡಿದ್ದಾರೆ ಅಂತ. ಇದು ಈ ಪ್ರಾಂತದವನು, ಅದಕ್ಕೆ ಒಂದು ಜ್ಯೋತಿಷ್ಶಾಸ್ತ್ರದಲ್ಲಿ ನಿಯಮ ಇದೆ. ಅಶ್ವಿನಿ, ಭರಣಿ, ಕೃತ್ತಿಕಾ, ಪಾದಂ, ಮೇಷ ಅಂತ ಒಂದು ನಕ್ಷತ್ರಕ್ಕೆ 4 ಪಾದಗಳು ಇರ್ತದೆ. ಆ 4 ಪಾದಗಳು ಮತ್ತು ಇನ್ನೊಂದು ನಕ್ಷತ್ರದ 4 ಪಾದಗಳು ಮತ್ತು 3ನೇ ನಕ್ಷತ್ರದ 1 ಪಾದ ಸೇರಿದರೆ ಒಂದು ರಾಶಿ ಆಗ್ತದೆ. ಅದನ್ನ ಒಂದು ಪ್ರದೇಶ ಅಂತ ಕರೆದಿರ್ತಕ್ಕಂಥದ್ದು ಬಹಳ ಸತ್ಯಾಂಶ, ಅದು ಅತ್ಯಂತ ಸತ್ಯವಾದ ವಿಷಯ. ಆದ್ರೆ ನಮ್ಮಲ್ಲಿ ಏನಾಗ್ತಿದೆ ಗೊತ್ತಾ, ಇವಾಗ ನೋಡಿ, ಲಾಸ್ಟ್ ಟೈಮು ನಿಮಗೆ ಕೇರಳದಲ್ಲಿ ಹೆಚ್ಚಿಗೆ ತೊಂದರೆ ಆಯಿತು, ಅದಾದ ನಂತರದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿಗೆ ಸಮಸ್ಯೆಗಳಾದದ್ದು. ಆ ಪ್ರಾಂತಗಳಿಗಾದಾಗ ಪ್ರಾಂತಗಳ ಫಲವನ್ನೇ ಹೇಳಬೇಕಲ್ಲ ನಾವು. ಈಗ ನೀವು ಹೇಗೆ ಮೇಷರಾಶಿಯನ್ನು ಒಂದು ಪ್ರಾಂತ ಅಂತ ಕರೆದ್ರು, ದಕ್ಷಿಣ ಕನ್ನಡವನ್ನು ಒಂದು ಪ್ರಾಂತ ಅಂತ ಇಟ್ಕೊಳ್ಳಿ, ಅದಾದ್ಮೇಲೆ ಅದರಲ್ಲಿ ಫಲಗಳನ್ನ ಹೇಳಬೇಕು. ಆದರೆ ಇವತ್ತಿನ ಪ್ರಸಂಗದಲ್ಲಿಲ್ಲ. ಆದ್ರೂ ಫಲಗಳನ್ನ ನಾವು ತಿಳಿದುಕೊಳ್ಳೋಕೆ ಜನರು ಉತ್ಸುಕರಾಗಿರ್ತಾರೆ. ಆ ನಿಟ್ಟಿನಲ್ಲಿ ಫಲಗಳನ್ನು ತಿಳಿಸ್ತಕ್ಕಂಥದ್ದಾದ್ರೆ ಗುರುಬಲದಿಂದ ಫಲಗಳನ್ನ ತಿಳಿತಕ್ಕಂಥ ಒಂದು ವಿಶೇಷ ಪ್ರಸಂಗ ಮತ್ತು ಶನಿಯ ಒಂದು ಸ್ಥಾನಮಾನಗಳಿಂದ ದ್ವಾದಶ ಅಷ್ಟಮ ಜನ್ಮಸ್ಥಂ ಅಂತ ಕರೀತಾರೆ. ಶನಿಯನ್ನ ಕರೆಯುವಾಗ 12ನೇ ರಾಶಿಯಲ್ಲಿರುವ ಶನಿ, ಜನ್ಮ ರಾಶಿಯಲ್ಲಿರುವ ಶನಿ, 8ನೇ ರಾಶಿಯಲ್ಲಿರುವ ಶನಿ ಮತ್ತು ಇನ್ನೊಂದು ಉಪವಿಭಾಗದಲ್ಲಿ 5ರಲ್ಲಿರುವ ಶನಿ ಸ್ವಲ್ಪ ಹಾನಿಕಾರಕ ಅಂತ ಹೇಳಿರ್ತಕ್ಕಂಥದ್ದುಂಟು. ಆ ಥರದ ಯಾವ ರಾಶಿಗಳು ಅಂತ ಚಿಂತನೆ ಮಾಡಬಹುದು. ಮತ್ತು ಗುರುಬಲ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಮನುಷ್ಯನಿಗೆ. ಗುರುಬಲ ಇದ್ದವರಿಗೆ ವಿವಾಹಾದಿಗಳು, ಕೆಲವೊಂದಿಷ್ಟು ನೂತನ ವ್ಯವಹಾರಗಳು, ಕಾರ್ಯಗಳು ಅಂದರೆ ಬಿಸ್ನೆಸ್ ಇತ್ಯಾದಿಗಳನ್ನೆಲ್ಲ ಶುರು ಮಾಡೋದಕ್ಕೆ ಅದರ ಮೇಲೆ ಫಲಗಳನ್ನು ತಿಳಿದುಕೊಳ್ಳಬೇಕೇ ಹೊರತು ಪರ್ಟಿಕ್ಯುಲರ್ ಆಗಿ ಗುರು ಶನಿಯ ಒಂದು ಮಹಾ ಸಮಾಗಮದಿಂದ ಹೆಚ್ಚಿನ ರಾಶಿ ಫಲ ಅಂತ ಯಾವ ಜ್ಯೋತಿಷ್ಶಾಸ್ತ್ರದಲ್ಲೂ ಹೇಳಿಲ್ಲ. ಮತ್ತು ಇನ್ನೊಂದು ಬಹಳ ವಿಶೇಷವಾಗಿ ಖಗೋಳ ಶಾಸ್ತ್ರಜ್ಞರು ಅವರು ನಾವು ಮಾಡ್ತಕ್ಕಂಥ ಒಂದು ವಿಶೇಷವಾದಂತಹ ಸಂಘಟನೆ ಏನಾಗಬೇಕು ಅಂದರೆ, ಗ್ರಹಗಳು ಯಾರು ಅವರು ಹೇಳಿದ್ರು ಒಂದು ರೀತಿಯಲ್ಲಿ ಪ್ರದೇಶಗಳಿಗೆ ರಾಶಿಗಳು ಅಂತ ಕರೆದ್ರು ಅಂತ. ಆ ರಾಶಾಧಿಪತಿಗಳು ಯಾರು ಅಂತಂದ್ರೆ ಅವರೆಲ್ಲ ಹೇಗೆ ಅಂದ್ರೆ, ಈ ಸಿಗ್ನಲ್ ಅಲ್ಲಿ ಹೋಗುವಾಗ, ನಾವು ಹಾದಿಯಲ್ಲಿ ಹೋಗುವಾಗ ಸಿಗ್ನಲ್ ಇದ್ದ ಹಾಗೆ ರೆಡ್ ಸಿಗ್ನಲ್ ತೋರಿಸಿದ್ರೆ ಆ ಸಂದರ್ಭದಲ್ಲಿ ಮೂವ್ ಆಗಬಾರ್ದು. ಈ ಸಂದರ್ಭದಲ್ಲಿ ಮೂವ್ ಆಗಿದ್ರೆ ನಿನಗೆ ತೊಂದರೆ, ನಿನ್ನಿಂದ ಬೇರೆಯವ್ರಿಗೆ ತೊಂದರೆ. ಆ ಥರ ಸೂಚಕರು ಅಂತ ನಾವು ತಿಳ್ಕೊಳ್ಬೇಕು ಗ್ರಹಗಳನ್ನ. ಆ ಗ್ರಹಗಳು ಹೇಗೆ ತಿಳಿದುಕೊಳ್ಳೋದು ಅಂದ್ರೆ ರಾಶಿಗಳಿಂದ ತಿಳಿದುಕೊಳ್ಳೋದು. ಈ ರಾಶಿಗೆ ಈ ಗ್ರಹ ಅಧಿಪತಿ, ಈ ನಕ್ಷತ್ರಕ್ಕೆ ಈ ಗ್ರಹ ಅಧಿಪತಿ ಅಂತ. ಹಾಗೆ ಅದರಲ್ಲಿ ಒಂದು ನಿಯಮ ಬರ್ತದೆ, ಅಶ್ವಿನಿ, ಭರಣಿ, ಕೃತ್ತಿಕಾ, ಪಾದಂ, ಮೇಷ, ಕೃತ್ತಿಕಾಸ್ತ್ರಯೋಪಾದಂ, ರೋಹಿಣಿ, ಮುಗಿಶರಾರ್ಧಂ, ವೃಷಭಂ ಅಂತ 9 ಪಾದಗಳು ಸೇರಿ ಒಂದೊಂದು ರಾಶಿ ಅಂತ ಕರೆದದ್ದು, ಅಂದ್ರೆ ಒಂದೊಂದು ಪ್ರದೇಶ ಅಂತ ಕರೆದದ್ದು. ಆ ನಕ್ಷತ್ರಗಳು ಈ ಪ್ರದೇಶದಲ್ಲಿದೆ. ಈ 9 ಪಾದಗಳಿಂದ ಯುಕ್ತವಾದದ್ದು ಈ ರಾಶಿ, ಈ ರಾಶ್ಯಾಧಿಪತಿ ಇವನು, ಈ ನಕ್ಷತ್ರಾಧಿಪತಿ ಇವನು. ಇದರಿಂದ ನೀವು ಸರಿಯಾಗಿ ನಿಮ್ಮ ಒಂದು ವಿಷಯಗಳಲ್ಲಿ ನಿರ್ಧಾರಗಳನ್ನ, ಭವಿಷ್ಯದ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅಂತ ವಿಶೇಷವಾಗಿ ಹೇಳ್ಬಹುದು. ಓಕೆ, ನಾನು ಮಾತನಾಡಿಸ್ತೀನಿ. ಪ್ರಜ್ವಲ ಶಾಸ್ತ್ರಿ ಅವರೀಗ 12ರಿಂದ 20 ವರ್ಷಗಳಿಗೊಮ್ಮೆ ಕೂಡ ನಡೆಯುತ್ತೆ. ಆದ್ರೆ 800 ವರ್ಷಗಳಿಂದ ಇಷ್ಟು ಹತ್ತಿರದಲ್ಲಿ ನೋಡೋದಕ್ಕೆ ಸಿಕ್ಕಿರ್ಲಿಲ್ವಾ, ಹೇಗೆ ಅಂತ ಹೇಳಿ? ಅದ್ ಹೇಗಂದ್ರೆ, ಸಾಧಾರಣ 20 ವರ್ಷಗಳಿಗೊಮ್ಮೆ ನಮ್ಮ ದೃಷ್ಟಿಕೋನದಿಂದ ನೋಡುವಾಗ ಶನಿ ಗ್ರಹ ಮತ್ತು ಗುರುಗ್ರಹ ಸಾಧಾರಣ ಹತ್ರ ಬರುವುದು ಇದೆ. ಆದ್ರೆ ನಮ್ಗೆ ಅದು ಕಂಡು ಬರ್ಬೇಕಿದ್ರೆ ಅದು ರಾತ್ರಿ ಹೊತ್ತು ಕಂಡು ಬರ್ಬೇಕು ಇತ್ಯಾದಿ. ಅದಕ್ಕಾಗಿ ಪ್ರತಿ ಸಲ ನಮ್ಗೆ ಅದು ಕಾಣೋದಿಲ್ಲ. ಕೆಲವೊಮ್ಮೆ ಅವು ಸೂರ್ಯನ ತೀರಾ ಹತ್ರ ಇರ್ತವೆ ಆ ಸಮಯದಲ್ಲಿ, ಅಂದ್ರೆ ಅದು ಹಗಲಲ್ಲಿ ಇರ್ತದೆ. ಹಗಲಲ್ಲಿ ಇದ್ರೆ ನಮ್ಗೆ ಸೂರ್ಯನ ಪ್ರಕಾಶದಿಂದಾಗಿ ಈ ಕಾಯಗಳು ಕಾಣೋದಿಲ್ಲ. ಆ ಕಾರಣದಿಂದಾಗಿ 2000ದಲ್ಲಿ ಕೂಡ ಇಂತಹ ಸಮಾಗಮ ಆಗಿದ್ದಾಗ ನಮ್ಗೆ ಅದು ಕಂಡು ಬರ್ಲಿಲ್ಲ, ಯಾಕಂದ್ರೆ ರಾತ್ರಿ ಹೊತ್ತು ಕಂಡು ಬರ್ಲಿಲ್ಲ. ಈ ಸರಿ ಅವು
ಒಂದನೇದು ಏನಂದ್ರೆ ಸಮಾಗಮದ ಒಂದು ಡೆಫಿನಿಷನ್ ಅಂತ ಇಲ್ಲ. ಸಾಧಾರಣ ಅವು ಹತ್ರ ಬರುವಾಗ ನಾವು ಸಮಾಗಮ ಅಂತ ಹೇಳ್ತೇವೆ. ಆದ್ರೆ ಈ ಸಾರಿ ಅವು ತೀರಾ ಹತ್ರ ಬರೆದಿದೆ. ಅವುಗಳ ಮಿನಿಮಮ್ ಸೆಪರೇಷನ್ ನಾನು ಹೇಳಿದ ಹಾಗೆ 10ನೇ 1 ಡಿಗ್ರಿ ಅಷ್ಟು ತೀರಾ ಹತ್ರ ಬಂದು ಅದು ರಾತ್ರಿಯ ಹೊತ್ತು ಕಂಡು ಬಂದಿದ್ದು ಹಿಂದೆ 13ನೇ ಶತಮಾನದಲ್ಲಿ, ಅಂದ್ರೆ 1226 ಇಸ್ವಿಯಲ್ಲಿ. ಇನ್ನೊಮ್ಮೆ ಇದೇ ರೀತಿ ಇಷ್ಟು ಹತ್ರ ಕಂಡು ಬರುವುದು ಭೂಮಿಯ ದೃಷ್ಟಿಕೋನದಿಂದ ಅದು 2080ರಲ್ಲಿ. ಹಾಗೆ ಆದ್ರೆ ಸಮಾಗಮ ಅಂದ್ರೆ ಒಂದು ಗ್ರಹಣಗಳು ಕೂಡ ಒಂದು ರೀತಿಯ ಸಮಾಗಮವೇ. ಅವುಗಳ ಮೂಲ ಏನಂದ್ರೆ ಗ್ರಹಗಳ ಚಲನೆ ಅಷ್ಟೇ. ಗ್ರಹಣ ಅಂದ್ರೆ ಪೂರ್ತಿ ಒಂದು ಗ್ರಹ ಇನ್ನೊಂದು ಗ್ರಹಕ್ಕೆ ಅಡ್ಡ ಬರ್ತದೆ, ಅಥವಾ ಚಂದ್ರಗ್ರಹ ಸೂರ್ಯಕ್ಕೆ ಅಡ್ಡ ಬರ್ತದೆ, ಅಥವಾ ಶುಕ್ರ ಸಂಕ್ರಮಣ ಅಂದ್ರೆ ಶುಕ್ರ ಗ್ರಹ ಸೂರ್ಯನಿಗೆ ಅಡ್ಡ ಬರ್ತದೆ, ಅಥವಾ ಬುಧ ಸಂಕ್ರಮಣ ಅಂದ್ರೆ ಬುಧ ಗ್ರಹ ಸೂರ್ಯನಿಗೆ ಅಡ್ಡ ಬರ್ತದೆ. ಸಂಕ್ರಮಣಗಳು ಬರೇ ಬುಧ ಮತ್ತು ಶುಕ್ರ ಗ್ರಹದ್ದು ನಮ್ಗೆ ಕಾಣ್ತೇವೆ, ಯಾಕಂದ್ರೆ ಅವುಗಳ ಕಕ್ಷೆ ಭೂಮಿಯ ಕಕ್ಷೆಗಿಂತ ಸಣ್ಣದು. ಅವುಗಳು ಆ ಒಳಗಿನ ಕಕ್ಷೆಗಳಲ್ಲಿ ತಿರುಗ್ತಾ ಇರ್ತವೆ. ಗುರು ಶನಿ ಇತ್ಯಾದಿ ಇವುಗಳ ಸಂಕ್ರಮಣ ನಮ್ಗೆ ಕಾಣುದಿಲ್ಲ, ಯಾಕಂದ್ರೆ ಅವುಗಳ ಕಕ್ಷೆ ಹೊರಭಾಗದಲ್ಲಿದೆ, ಭೂಮಿಯ ಕಕ್ಷೆಗಿಂತ ದೊಡ್ಡದಾಗಿವೆ. ಅದರಿಂದ ಅವು ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುವುದಿಲ್ಲ. ಆದ್ರೆ ಅವುಗಳ ಚಲನೆಯಲ್ಲಿ ಆಕಾಶದಲ್ಲಿ ಕೆಲವೊಮ್ಮೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಇರ್ತವೆ, ಕೆಲವೊಮ್ಮೆ ಹತ್ರ ಇರ್ತವೆ. ಅದನ್ನ ನೀವೇನ್ ಹೇಳಿದ್ರಿ, ದುರ್ಬೀನದಿಂದ ಇದನ್ನ ನೋಡಬಹುದು. ದುರ್ಬೀನದಿಂದ ಯಾವತ್ತೂ ನೋಡ್ಬಹುದು, ಅದು ಯಾವ ದಿಕ್ಕಿನಲ್ಲಿ ಇದ್ರೂ ಕೂಡ ನೋಡ್ಬಹುದು. ಶನಿ ಗ್ರಹವನ್ನ ದುರ್ಬೀನದಲ್ಲಿ ನೋಡಿದ್ರೆ ನಮ್ಗೆ ಶನಿ ಗ್ರಹದ ಆ ಡಸ್ಟ್ ರಿಂಗ್ಸ್ ಅಂತ ಉಂಗುರಗಳು ಏನಿವೆಯೋ ಅವು ಬಹಳ ಸುಂದರವಾಗಿ ಕಾಣ್ತವೆ. ಗುರು ಗ್ರಹವನ್ನ ದುರ್ಬೀನದಲ್ಲಿ ನೋಡಿದ್ರೆ ಅವುಗಳ ಮೋಡಗಳಿಗೆ ಒಂದು ಬಹಳ ನಿಖರವಾದ ಒಂದು ಪ್ರರೂಪ ಇದೆ. ಅವೆಲ್ಲ ನಮ್ಗೆ ದುರ್ಬೀನದಲ್ಲಿ ಕಾಣ್ತವೆ. ಅವು ಬರೀ ಇವತ್ತಲ್ಲ, ಅದು ಯಾವತ್ತು ಗ್ರಹ ಎಲ್ಲಿ ಕಂಡು ಬಂದ್ರು, ಯಾವ ದಿಕ್ಕಿನಲ್ಲಿ ಕಂಡು ಬಂದ್ರು ಕೂಡ ನಮ್ಗೆ ಇವೆಲ್ಲ ಕಂಡು ಬರ್ತದೆ. ಮತ್ತೆ ರಾಶಿಗಳ ವಿಷಯ ನಾನ್ ಹೇಳಿದ್ದು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅನ್ಸುತ್ತೆ. ನಾನೇನ್ ಹೇಳಿದ್ದಂದ್ರೆ ವೀಕ್ಷಣೆಗೆ ಅನುಕೂಲ ಆಗೋದಿಕ್ಕೆ ನಾವು ಆಕಾಶವನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಗುರುತಿಸ್ತೇವೆ. ಸೊ ಈಗ ನಾನು ನನ್ನ ಸ್ನೇಹಿತರಿಗೆ ಅದ್ ಯಾವ್ದೋ ನನ್ಗೇನೋ ಒಂದು ಕಾಣ್ತಾ ಇದೆ, ಅದ್ ಎಲ್ಲಿ ಕಾಣ್ತಾ ಇದೆ ಅಂತ ನಾನು ಹೇಳಿದ್ರೆ ನಾನು ಹೇಳ್ತೀನಿ ಅದು ಇಂತಿಂತಹ ಪ್ರರೂಪದಲ್ಲಿ ಇದೆ, ಇಂತಿಂತ ಪ್ರರೂಪದ ಹಿನ್ನೆಲೆ ಇದೆ. ಆವಾಗ ಅವರಿಗೂ ಎಲ್ಲಿ ಯಾವ ದಿಕ್ಕಿಗೆ ನೋಡ್ಬೇಕು ಅಂತ ಗೊತ್ತಾಗುತ್ತೆ ಅಷ್ಟೇ. ಅದು ಬರೀ ವೀಕ್ಷಣೆಗೆ ಅನುಕೂಲಕ್ಕೋಸ್ಕರ ಆಕಾಶವನ್ನ ನಾವು ಬೇರೆ ಬೇರೆ ಪ್ರದೇಶಗಳಾಗಿ ವಿಂಗಡಿಸ್ತೇವೆ. ಮತ್ತೆ ಕೆಲವೊಂದು ಕಾಯಗಳಿಗೆ ಆ ಪ್ರದೇಶಗಳ ಹೆಸರು ಕೂಡ ಕೊಡ್ತೇವೆ. ನಾನು ಮಾತನಾಡಿಸ್ತೀನಿ ಮೇಡಮ್ ನಿಮ್ ಜೊತೆ. ಇದ್ರ ಬಗ್ಗೆ ಇನ್ನಷ್ಟು ವಿಶೇಷತೆಗಳು ಕೂಡ ತಿಳ್ಕೊಳ್ಳೋದು ಬಾಕಿ ಇದೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮಹಾಸಮಾಗಮದ ಬಗ್ಗೆ ನಾವು ಮಾತನಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಈಗ ಕೊರೋನಾ ಹೊಸ ಸ್ವರೂಪದ ಬಗ್ಗೆ ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. ಎತಿಹಾದ್ ಅಂತ ಒಂದಿದೆ, ಎಮಿರೇಟ್ಸ್ ದುಬೈಯಿಂದ ಬರುತ್ತೆ, ಕತಾರ್ ಅಂತ ಬರುತ್ತೆ, ಕತಾರ್ ಏರ್ವೇಸ್. ಹೀಗೆ ಇವೆಲ್ಲ ಎಲ್ಲಿಂದ ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಅಂಥ ಪ್ಯಾಸೆಂಜರ್ಸ್ಗೆ ಕೂಡ ನಾವು ಅವ್ರ ಮೇಲೆ ನಿಗಾ ಇಡುವಂಥದ್ದು, ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರ ಏನು ಹೇಳಿದೆ, ಅಂಥವ್ರನ್ನ 1 ವಾರ ಕ್ವಾರಂಟೈನು, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಾಂಸ್ಥಿಕವಾದಂಥ ಒಂದು ಅವ್ರ ಮೇಲೆ ನಿಗಾ ಇಡುವಂಥದ್ದು, ಕ್ವಾರಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ವಿದೇಶ ಎಲ್ಲ ಅಲ್ಲ, UK ನಾನು ಹೇಳಿದ್ನಲ್ಲ, ಸಿಂಪ್ಟೊಮ್ಯಾಟಿಕ್ ಎಸ್ ಪಾಸಿಟಿವ್ ಬಂದಂಥವ್ರು ಅಂಥವ್ರ ಮೇಲೆ. ಹಾಗಾಗಿ ಇದನ್ನು ಭಾಳ ಯಾರೂ ಕೂಡ ಭಯಭೀತರಾಗುವಂಥದ್ದಿಲ್ಲ. ಆದರೆ ಈ ವೈರಾಣುವ ಲಕ್ಷಣ ಏನಿದೆ ಅಂತಂದರೆ ಹರಡುವಂತಹ ಲಕ್ಷಣ ಹೆಚ್ಚಿದೆ, ತೀವ್ರ ಅಲ್ಲ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು, ದಿಸ್ ಈಸ್ ನಾಟ್ ಮೋರ್ ಕಂಟ್ಯಾಜಿಯಸ್, ದಿಸ್ ಮೋರ್ ಕಂಟ್ಯಾಜಿಯಸ್ ಬಟ್ ನಾಟ್ ವಿರುಲೆಂಟ್. This is almost like the one what we have seen all these days. ಈಗ ನಮ್ಮ ಎಲ್ಲ ಆರೋಗ್ಯ ಇಲಾಖೆಯಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯರುಗಳು ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದನ್ನು ಚೆನ್ನಾಗಿ ಪರಿಣಿತಿಯನ್ನು ಪಡೆದಿದ್ದಾರೆ. ಹಾಗಾಗಿ ಯಾರೂ ಕೂಡ ಭಾಳ ಆತಂಕಗೊಳ್ಬೇಕಾಗಿಲ್ಲ, ಭಾಳ ಭಯಭೀತರಾಗಬೇಕಾಗಿಲ್ಲ. ಆದರೆ ಮುಂಜಾಗ್ರತೆಯನ್ನು ಖಂಡಿತವಾಗಿಯೂ ಕೂಡ ಮಾಡಿ. ಅನೇಕರು ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇನೆ, ಗಮನಿಸ್ತಾ ಇದ್ದೇನೆ, ಮಾಸ್ಕ್ಗಳನ್ನು ಯಾರೂ ಕೂಡ ಧರಿಸ್ತಾ ಇಲ್ಲ. ದಯವಿಟ್ಟು ನಾನು ಮನವಿ ಮಾಡ್ತೇನೆ, ಈ ಕ್ರಿಸ್ಮಸ್ ಇರ್ಬೋದು, ಇವತ್ತು ಹೊಸ ವರ್ಷದ ಸಮಾರಂಭಗಳು, ಆಚರಣೆಗಳು ಖಂಡಿತವಾಗಿಯೂ ಕೂಡ ಕೈ ಬಿಡಿ.
ಎಲ್ಲ ಹೋಟೆಲ್ಗಳ ಮಾಲೀಕರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ನನಗೆ ಮಾಹಿತಿ ಬಂದಿದೆ, ನಾವು ಮಾರ್ಗಸೂಚಿಯನ್ನು ಹೊರಡಿಸಿದರೂ ಕೂಡ ನೀವು ಹೋಟೆಲ್ಗಳಲ್ಲಿ ಸಂಪೂರ್ಣ ಬುಕ್ಕನ್ನು ಮಾಡಿ ಅಲ್ಲಿ ಸಮಾರಂಭಗಳನ್ನು ಮಾಡಿದರೆ ನಾವು ಒಪ್ಕೊಳ್ಳೋದಿಲ್ಲ, ನಿಮ್ಮ ಮೇಲೆ ಕ್ರಮ ತಗೋಬೇಕಾಗ್ತದೆ. ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೋಬೇಕು. ಯಾರೂ ಕೂಡ ನಿಮ್ಮ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯದಂತೆ ಯಾರೂ ಕೂಡ ನಡ್ಕೊಳ್ಬಾರ್ದು. ಯಾಕೆಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಜನರ ರಕ್ಷಣೆ ಭಾಳ ಮುಖ್ಯ. ಅದೇ ನಮಗೆ ಮೊದಲನೇ ಪ್ರಾತಿನಿಧ್ಯ. ಇಷ್ಟು ದಿನ ನಾವು ಎಲ್ಲದಕ್ಕೂ ಕೂಡ ಅವಕಾಶಗಳನ್ನು ಕೊಟ್ಟಿದ್ದೀವಿ. ಇಂಥ ಹೊಸ ತಳಿಯ ಹೊಸ ಒಂದು ವೈರಾಣು ಬರುವಂಥ ಸಂಭವ ಇರುವಂಥ ಸಂದರ್ಭದಲ್ಲಿ ನಾವು ಇನ್ನಷ್ಟು ಎಚ್ಚರಿಕೆಯನ್ನು, ಕನಿಷ್ಠ ಇದು ಯಾವ ರೀತಿ ಬರುತ್ತೆ, ಹೇಗೆ ಅನ್ನೋದನ್ನೆಲ್ಲ ಕೂಡ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ನಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಂಡು ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತ ನಾನು ಆದಷ್ಟು ಕೂಡ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಮತ್ತೆ ಜನರ ಜೊತೆ ತಮ್ಮ ಮೂಲಕ ಅವರಿಗೆ ಹೇಳಿಕೆಗಳನ್ನು, ಸರ್ಕಾರದ ನಿಲುವುಗಳ ಬಗ್ಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಈಗ ಸರ್ 14 ಡೇಸ್ ಸಾಂಸ್ಥಿಕ ಪ್ಲಸ್ ಈಗ ಏನಾದ್ರು ಪಾಸಿಟಿವ್ ಬಂದ್ರೆ ಅದು ಒಂದು ಹೇಳ್ತೀನಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು, ಈ 14 ದಿವಸಗಳು, ಕಳೆದ 14 ದಿವಸಗಳಿಂದ ಯಾರು ಈ ಪ್ರದೇಶಗಳಿಂದ ಬಂದಿದ್ದೀರಿ, ಬೆಂಗಳೂರಿಗಾಗಲಿ ಕರ್ನಾಟಕ ರಾಜ್ಯಕ್ಕಾಗಲಿ, ನಾನು ಮನವಿ ಮಾಡ್ತೇನೆ, ನೀವೆಲ್ಲ ಕೂಡ RT-PCR ಟೆಸ್ಟನ್ನು ಮಾಡಿಸಿ. ಎಲ್ಲರೂ ಕೂಡ RT-PCR ಟೆಸ್ಟನ್ನು ಮಾಡಿಸಿ. ಅದೇ ರೀತಿ ಜಾಗ್ರತೆಯನ್ನು ವಹಿಸ್ಕೋಬೇಕಾಗ್ತದೆ. ಮನೆಗಳಲ್ಲಿ ನಿಗಾವನ್ನು ನಿಮ್ಮ ಮೇಲೆ ಇಡಬೇಕಾಗ್ತದೆ. ಇನ್ನು ನಾಳೆಯಿಂದ ಹೇಗೂ ಕೂಡ ಯಾರು ಕೂಡ ಪ್ರಯಾಣಿಕರು ಬರೋದಿಲ್ಲ. ಯಾರಿಗೆ ಅಂಥ ಕಡೆಯಿಂದ ಬಂದು ಪಾಸಿಟಿವ್ ಅನ್ನುವಂಥವ್ರು ಬಂದಿದ್ರೆ ಅಂಥ ವೈರಾಣುಗಳನ್ನು ವಿಶೇಷವಾಗಿ ಜೆನೆಟಿಕ್ ಸೀಕ್ವೆನ್ಸ್ ಅಂತ ಜೆನೆಟಿಕ್ ಸ್ಟಡೀಸ್ ಏನು ಮಾಡ್ತಾರೆ, ನಮ್ಮ ನಿಮ್ಯಾನ್ಸ್ನ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ನಿಮ್ಯಾನ್ಸ್ ಸಂಸ್ಥೆಯಿಂದ ನಾವು ಇದನ್ನು ಸ್ಟಡಿಯನ್ನು ಮಾಡುವಂಥ ಕೆಲಸ ಆಗ್ತದೆ. ಹಾಗಾಗಿ ಇದನ್ನು ಕೂಡ ಈಗಾಗಲೇ ನಾವು ಆ ಸಮಿತಿಯ ಸಭೆಯಲ್ಲಿ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ. ಸರ್ 3 ಕ್ಲಾರಿಫಿಕೇಶನ್ ಸರ್. ವಿದೇಶದಿಂದ ಬಂದವರೆಲ್ಲ ಸಾಂಸ್ಥಿಕ ಕ್ವಾರಂಟೈನ್ ಆಗ್ಬೇಕಾ ಅಥವಾ ಇಂಗ್ಲೆಂಡ್ ಮತ್ತೆ ಡೆನ್ಮಾರ್ಕ್ ಇದರಿಂದ ನೆದರ್ಲ್ಯಾಂಡ್ ಬಂದವರು ಮಾತ್ರ ಆಗ್ಬೇಕು? ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದ ನಿಲುವೇನಾಗಿದೆ ಅಂತಂದ್ರೆ ಈ 3 ದೇಶಗಳಲ್ಲಿ ಮಾತ್ರ ಕಾಣಿಸ್ಕೊಂಡಿರೋದ್ರಿಂದ ಯುಕೆ ಮಾತ್ರ ಅಂತ ಹೇಳಿದ್ದಾರೆ. ಆದರೆ ನಾವು ಇವತ್ತು ಈ 2-3 ದೇಶಗಳೇನು ಬರ್ತಾ ಇದೆ, ಅಫ್ಕೋರ್ಸ್ ಅಲ್ಲಿಂದ ಬಹಳ ಕಡಿಮೆ ನಮಗೆ ಬರುವಂಥದ್ದು. ಆದರೂ ಕೂಡ ಈ 3 ದೇಶಗಳಿಂದ ಬರುವಂಥವ್ರಿಗೆ ಬೆಂಗಳೂರಿಗೆ ಎಲ್ಲಿಂದ ಆದರೂ ಬರಲಿ, ಅವರು ಫ್ರಾಂಕ್ಫರ್ಟ್ಗೆ ಹೋಗಿ ಬರಲಿ, ದುಬೈಗೆ ಹೋಗಿ ಬರಲಿ, ಡೆಲ್ಲಿಗೆ ಹೋಗಿ ಬರಲಿ, ಎಲ್ಲಿಂದ ಆದರೂ ಬರಲಿ, ಬಂದಂಥವರು 7 ದಿನಗಳ ಕಾಲ ಸಾಂಸ್ಥಿಕವಾದಂಥ ಕ್ವಾರಂಟೈನ್ಗೆ ಒಳಪಡಿಸಬೇಕು. ಸರ್ ಈಗಾಗಲೇ ಈಗಾಗಲೇ ಶಾಲೆಗಳನ್ನ ಆರಂಭ ಮಾಡಬೇಕು ಅಂತೇಳಿ ಚರ್ಚೆ ಆಗಿ ತೀರ್ಮಾನ ಸಹ ಆಗಿದೆ. ಏನು ಸೆಟ್ಬೇಕಾಗತ್ತಾ ಅಂತ ಅಂದ್ರೆ ಈ ಸದ್ಯಕ್ಕೆ ಇದು ಮೊದಲನೇ ಹಂತದ ಕರೋನಾ ಬಂದಾಗಲೂ ಕೂಡ ಯಾರು ಎಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಈಗ ಒಂದು ದೇಶದಲ್ಲಿ ಶುರುವಾಗಿ ಅದು ನೀವು ಹೇಳ್ತಾ ಇದ್ರಿ, ಇಟ್ ಇಸ್ ಫಾಸ್ಟ್ ಸ್ಪ್ರೆಡಿಂಗ್ ವೈರಸ್. ಸೊ ಅದಕ್ಕೇನಾದ್ರೂ ನಿಮ್ಮ ಕಡೆಯಿಂದ ಆರೋಗ್ಯ ಇಲಾಖೆಯಿಂದ ಈ ಆತಂಕ ಇದೆ ಹಿನ್ನೆಲೆಯಲ್ಲಿ ಇದರ ಮುಖ್ಯಮಂತ್ರಿಗಳಿಗೆ ಅಥವಾ ಶಿಕ್ಷಣ ಇಲಾಖೆಗೆ ಸ್ವಲ್ಪ ಕಾದು ನೋಡಿ ಆ ಥರದ ಸಲಹೆ ಕೊಡ್ಬೇಕಾ ಇದೀರಾ ಅಂತ? ಇಲ್ಲ, ಇನ್ನೂ ಕೂಡ ನಾವು ಮತ್ತೆ ವ್ಯಾಪಕವಾಗಿ ಈಗ ಬರುವಂಥದ್ದನ್ನ ತಡಿಲಿಕ್ಕೆ ಏನು ಮಾಡಬೇಕು ಆ ಸಭೆ ಈಗಾಗಿದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಚಟುವಟಿಕೆಗಳಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಮತ್ತೆ ಆ ಸಮಿತಿಯ ಜೊತೆ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ. ಇಲ್ಲ, ಖಂಡಿತವಾಗಿ ಅದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡ್ತೀವಿ. ಇನ್ನು ನಾವು ಹೇಳಿರೋದು 1ನೇ ತಾರೀಕಲ್ವಾ, ಹಾಗಾಗಿ ಬಹುಶಃ ನಾಳೆ ಒಳಗಡೆನೆ ಕೂತ್ಕೊಳ್ತೀವಿ. ಇವತ್ತು ನಮಗೆ ಮಾರ್ಗಸೂಚಿ ಕೇಂದ್ರ ಸರ್ಕಾರ ಮಾತಾಡೋದು ಕೂಡಲೇ ಎಚ್ಚೆತ್ಕೊಂಡು ಈಗಾಗಲೇ ತಾವು ನೋಡಿದ್ದೀರಿ 2-3 ದಿವಸಗಳಿಂದ ಕೂಡ ನಾನು ನಿರಂತರವಾಗಿ ಸಭೆಗಳನ್ನು ನಮ್ಮ ಸಮಿತಿ ಅಧ್ಯಕ್ಷರ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಅಂತಿಮವಾಗಿ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ತೇನೆ. ಸರ್, ಈಗ ಕೋವಿಡ್ ಏನು ರೋಗ ಲಕ್ಷಣ ಇತ್ತಲ್ಲ, ಸೇಮ್ ಅದೇ ರೋಗ ಲಕ್ಷಣಗಳು ಕೂಡ ಒಂದು. ಎರಡನೇದು, ಮತ್ತೊಂದು ರೀತಿಯ ಲಾಕ್ಡೌನ್ಗೆ ಏನಾದರೂ ರಾಜ್ಯ ರೆಡಿ ಆಗಬೇಕಾಗುತ್ತಾ? ಇಲ್ಲ, ತಮ್ಮ ಪ್ರಶ್ನೆ ಬಹಳ ತೀಕ್ಷ್ಣವಾಗಿ ಬಹಳ ಮುಖ್ಯವಾದಂಥ ಪ್ರಶ್ನೆ. ಏನು ಅಂತಂದರೆ ಇವತ್ತು ರೋಗ ಲಕ್ಷಣಗಳಲ್ಲಿ ಬದಲಾವಣೆ ಇಲ್ಲ. ಇವತ್ತು ಏನು ಮೊದಲನೇ ಇದು ಕಾಣಿಸ್ಕೊಂತು ಅದೇ ರೀತಿಯಲ್ಲಿ ಇವಾಗೂ ಕೂಡ ಅದೇ ರೀತಿಯಲ್ಲಿದೆ.
ಮತ್ತು ತೀವ್ರತೆ ಏನಿಲ್ಲ. ಇನ್ನು ಹೇಳಬೇಕು ಅಂದರೆ ಸೇಮ್ ಮೊದಲೇ ಯಾವ ರೀತಿ ಇದೆ ಇದರಲ್ಲಿ ಕೂಡ ಅದೇ ರೀತಿ ತೀವ್ರತೆ ಇದೆ. ಹೆಚ್ಚು ತೀವ್ರತೆ ಇಲ್ಲ, ಆದರೆ ಹೆಚ್ಚು ಹರಡುವಿಕೆಯ ಗುಣ ಹೆಚ್ಚಿದೆ ಇದರಲ್ಲಿ. ಮೋರ್ ಕಂಟೇಜಿಯಸ್, ಮೋರ್ ಸ್ಪ್ರೆಡಿಂಗ್, ಮೋರ್ ವ್ಯಾಸ್ಟ್ ಸ್ಪ್ರೆಡಿಂಗ್. ಅದು ಒಂದೇ ಇಲ್ಲಿವರೆಗೂ ಕೂಡ UK ಅವರು, ಯಾಕೆಂದ್ರೆ ಇದು ಕಾಣಿಸ್ಕೊಂಡಿರೋದು UKಯಲ್ಲಿ ಮಾತ್ರ, ಅವರೇ ರಿಸರ್ಚ್ ಮಾಡಿರೋಂಥದ್ದು, ಅವರೇ ಸ್ಟಡಿ ಮಾಡಿರೋಂಥದ್ದು, ಅವರ ಹೇಳಿಕೆಗಳು, ಅವರ ಸ್ಟಡೀಸ್ ರಿಪೋರ್ಟ್ಸು ಈ ಥರ ಇದೆ. ಇನ್ನೊಂದು ನಮ್ಮಲ್ಲಿ ಇನ್ನೂ ಕೂಡ ಒಂದು ಕೂಡ ನಾವು ಅಂಥದ್ದು ಗುರುತಿಸಿಲ್ಲ. ಅದಕ್ಕೇನೆ ಅಲ್ಲೇನಾದರೂ ಮೊದಲನೇದು ಬಂದಾಗ ಅಲ್ಲಿಂದ ನಮ್ಮ ನಿಮ್ಯಾನ್ಸ್ನಲ್ಲಿ ಸ್ಟಡಿಯನ್ನು ಮಾಡ್ತಾರೆ. ಲಾಕ್ಡೌನ್ ಬಗ್ಗೆ ಉತ್ತರ ಕೊಡಲಿಲ್ಲ ಸರ್. ಅಲ್ಲೆಲ್ಲ ಯುರೋಪಲ್ಲ ಲಾಕ್ಡೌನ್ ಆಗಿದೆ. ಲಾಕ್ಡೌನ್ ಈಸ್ ಟು ಅರ್ಲಿ ಈಗ ಆ ಡಿಸಿಷನ್ ತಗೊಳ್ಳಿಕ್ಕೆ. ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾನು ಪ್ರಾರಂಭ ಮಾಡಿದ್ದು ಎಲ್ಲಿಂದ ಮಾಡಿದೆ, ಅತ್ಯಂತ ಕಡಿಮೆ ಆಗಿದೆ. ಈಗ 734 ಎಷ್ಟೋ ಬಂದಿದೆ ಇವತ್ತು. ಇಲ್ಲ ನೋಡಿ, ಸಿ UK ಅಲ್ಲಲ್ಲ ಅಲ್ಲ UK ಅವ್ರು ಏನ್ ಹೇಳಿದ್ದಾರೆ, ಸ್ಟಡೀಸ್ ತಾವು ನೋಡಿ, ಅವ್ರು ಹೇಳಿರೋದು ಏನು ಅಂತಂದ್ರೆ ಸೆಪ್ಟೆಂಬರ್ ಎಂಡಿಂದ ಅವರಿಗೆ ಪ್ರಾರಂಭ ಆಗಿತ್ತಂತೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಇವೆಲ್ಲ ಆಗಿ ಡಿಸೆಂಬರ್ 21ನೇ ತಾರೀಕು, 21 ಅಲ್ಲ, ಯಾವತ್ತು ಅವ್ರು ಕೊಟ್ಟಿದ್ದು ರಿಪೋರ್ಟ್, 12ನೇ ತಾರೀಕು ಅವರು ಅಂತಿಮವಾಗಿ ರಿಪೋರ್ಟ್ ಮಾಡಿರೋದು. 12th ಆಫ್ ಡಿಸೆಂಬರ್. ಹಾಗಾಗಿ ದೇರ್ ಈಸ್ ಸ್ಟಿಲ್ ಟೈಮ್. ನಾವೇನು ಆ ರೀತಿ ಅಂತೇಳಿ ಆಲಸ್ಯ ಮಾಡಲ್ಲ. ಅದಕ್ಕೆ ನೀವು ಬಿ ರೆಸ್ಟ್ ಅಶ್ಯೂರ್ಡ್, we are very serious at this. Every facet of this new strain of virus will be discussed threadbare with all our experts from virology and other epidemiological departments. Those experts are there with us, our senior officers. Time and again we will review and we will keep you updated. Sir, ಕೋವಿಡ್ ಫಸ್ಟ್ ಅಲೆಯಲ್ಲಿ ಈಗ ಸಿಂಪ್ಟಮ್ಸ್ ಗಳು ಮತ್ತೆ ಆಡ್ ಆಗ್ತಾ ಹೋಯ್ತು. ಸೊ ಇದ್ರಲ್ಲೂ ಕೂಡ ಆ ತರ ಆಗುವಂತಹ ಚಾನ್ಸಸ್ ಇರುತ್ತಾ? ಆದ್ರೆ ಏನಾಗಬಹುದು ಅಂತ ನೋಡ್ಬೇಕಮ್ಮ. ಇಟ್ ಈಸ್ ಟೂ ಅರ್ಲಿ ಟು ಸೇ ಆಲ್ ದ್ಯಾಟ್, ಬಿಕಾಸ್ UK ಇಂದ ಅಷ್ಟೇ ನಮಗೆ ಬಂದಿರುವಂತ ಮಾಹಿತಿ. ಇದು ಫಾಸ್ಟ್ ಸ್ಪ್ರೆಡ್ಡಿಂಗ್ ಇದೆ. ಮೊದಲನೇ ಸ್ಟ್ರೈನ್ಗಿನ್ನ ಈ ಸ್ಟ್ರೈನ್ ಮ್ಯುಟೇಷನ್ ಆದಮೇಲೆ ಇದಕ್ಕೆ ಬಹಳ ಫಾಸ್ಟ್ ಸ್ಪ್ರೆಡ್ ಆಗುವಂತ ಗುಣ ಇದೆ ಅಂತ ಹೇಳಿದ್ದಾರೆ. ತೀವ್ರತೆ ಇಲ್ಲ. ದಿಸ್ ಇಸ್ ನಾಟ್ ಮೋರ್ ಸಿವಿಯರ್ ದ್ಯಾನ್ ದ ಅರ್ಲಿಯರ್ ಒನ್. ಈಗ ಆಲ್ರೆಡಿ ನೀವು ನೋಡಿದ್ದೀರಿ, ಪ್ರಾರಂಭದಲ್ಲಿ ನಮಗೆ ಚಿಕಿತ್ಸೆಯ ವಿಧಿವಿಧಾನಗಳು ಕಷ್ಟ ಆಗ್ತಾ ಇತ್ತು. ಆದರೆ ಇವತ್ತು ನಾವು ಚಿಕಿತ್ಸೆ ಮಾಡಲಿಕ್ಕೆ ನಮ್ಮ ವೈದ್ಯರುಗಳು, ವ್ಯವಸ್ಥೆ, ಸಿದ್ಧತೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿದೆ. ಈಗ ರೂಪದ ಕೊರೋನಾ ಈಗ ಪತ್ತೆಯಾಗಿದೆ ಕರ್ನಾಟಕದಲ್ಲಿ. ಈ ಕಾರಣಕ್ಕಾಗಿ ಇನ್ನಷ್ಟು ಟಫ್ ರೂಲ್ಸ್ ಅನ್ನ ಈಗ ಜಾರಿಗೆ ತರಲಾಗಿದೆ ಅಂತ ಹೇಳಿ ಆರೋಗ್ಯ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಇಂಗ್ಲೆಂಡ್ನಿಂದ ಬಂದವರಿಗೆ 1 ವಾರಗಳ ಕಾಲ ಕ್ವಾರಂಟೈನ್ ಅನ್ನ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಈಗಾಗಲೇ 1 ವಾರ ಸಾಂಸ್ಥಿಕ ಕ್ವಾರಂಟೈನ್ ಫಿಕ್ಸ್ ಆಗಿದೆ. ನಾಳೆಯಿಂದ ವಿಮಾನ ನಿಲ್ದಾಣಗಳಲ್ಲೂ ಕೂಡ ವಿಶೇಷ ಕಿಯೋಸ್ಕೋ ನಿರ್ಮಾಣವನ್ನ ಮಾಡಲಾಗುತ್ತೆ. 14 ದಿನಗಳ ಹಿಂದೆ ಬಂದವರಿಗೂ ಕೂಡ ಟೆಸ್ಟ್ ಅನ್ನ ಮಾಡಿಸ್ತೀವಿ. RT-PCR ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಈಗ ಆರೋಗ್ಯ ಸಚಿವರು ಮನವಿ ಮಾಡ್ಕೊಂಡಿದ್ದಾರೆ. ಯಾರ್ಯಾರು 14 ದಿನಗಳ ಹಿಂದೆ ಬಂದಿದ್ದಾರೋ ಅವರು ಕೂಡ RT-PCR ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ. ಹೇಳ್ತಾ ಇದ್ದೀವಿ. ಅದೇ ಇನ್ಕ್ಯುಬೇಷನ್ 14 ಡೇಸ್ ಇದೆ. ಇನ್ಕ್ಯುಬೇಷನ್ ಇರೋದೇ 14 ದಿವಸ. ಇಲ್ಲಮ್ಮ, 14 ಡೇಸ್ ಈಸ್ ಇನಫ್. ಅವಾಗೆಲ್ಲ ಪ್ರಾರಂಭದಲ್ಲಿ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ಹಾಗಾಗಿ ಹಂತವಾಗಿ ಎಲ್ಲ ತಿಳ್ಕೊಂಡಿದ್ದಾರೆ. ಈಗ ಫೈನಲಿ ಇಟ್ ಈಸ್ ಅಂಡರ್ಸ್ಟುಡ್. 14 ಡೇಸ್ ಆದಮೇಲೆ ಇಟ್ ವಿಲ್ ಲೂಸ್ ಇಟ್ಸ್ ಇದು ಇಟ್ ಕಾಂಟ್ ಟ್ರಾನ್ಸ್ಫರ್. ಹೊಸ ವಂಶವಾಹಿಯ ಕೊರೋನಾ ವೈರಸ್ ಕರ್ನಾಟಕದಲ್ಲಿ ಇದುವರೆಗೂ ಒಂದೂ ಕೂಡ ಪತ್ತೆ ಆಗಿಲ್ಲ. ಇಲ್ಲ, ಆಗಿಲ್ಲ, ಇಲ್ಲಿವರೆಗೂ ಆಗಿಲ್ಲ. ಥ್ಯಾಂಕ್ ಯು. ನಾಳೆ ರಾತ್ರಿಯಿಂದ UK ಇಂದ ಬರುವಂತಹ ಎಲ್ಲ ವಿಮಾನಗಳ ಸಂಚಾರವನ್ನು ಭಾರತಕ್ಕೆ ಅದನ್ನು ಸಂಪೂರ್ಣ ಇವತ್ತು ಬಂದನ್ನು ಮಾಡುವಂಥದ್ದು ನಾಳೆಯಿಂದ. ಮತ್ತು ನಿನ್ನೆ ಮೊನ್ನೆ ಬಂದಂಥದ್ದು 2 ದಿನಗಳಿಂದ ಬಂದಿರತಕ್ಕಂಥ ಮಾಹಿತಿ ನಮ್ಮಲ್ಲಿದೆ.
246 ಜನ ನಿನ್ನೆ ಬಂದಿದ್ರು. ಅದು ಬೇರೆ ವಿಮಾನಗಳಲ್ಲಿ. ಬ್ರಿಟಿಷ್ ಏರ್ವೇಸ್ನಲ್ಲಿ 291. ಇದರಲ್ಲಿ ಒಟ್ಟಾರೆಯಾಗಿ 89 ಜನರು ಟೆಸ್ಟ್ ಅನ್ನ ಮಾಡಿಸ್ಕೊಳ್ದಿರ ಬಂದಿದ್ದಾರೆ. ಅಂದ್ರೆ ನೆಗೆಟಿವ್ ರಿಪೋರ್ಟ್ ಸರ್ಟಿಫಿಕೇಟ್ ಇಲ್ದಿರ ಬಂದಿದ್ದಾರೆ. 89 ಸರ್ ಕರ್ನಾಟಕದ ಇದು ಕರ್ನಾಟಕದ ಹೇಳ್ತಾ ಇದೆ. 246 that is yesterday. In British Airways 291. UK ಇಂದ ಬರುವಂತಹ ಎಲ್ಲ ವಿಮಾನಗಳ ಸಂಚಾರವನ್ನು ಭಾರತಕ್ಕೆ ಅದನ್ನ ಸಂಪೂರ್ಣ ಇವತ್ತು ಬಂದನ್ನ ಮಾಡುವಂಥದ್ದು ನಾಳೆಯಿಂದ. ಮತ್ತು ನಿನ್ನೆ ಮೊನ್ನೆ ಬಂದಂಥದ್ದು 2 ದಿನಗಳಿಂದ ಬಂದಿರತಕ್ಕಂಥ ಮಾಹಿತಿ ನಮ್ಮಲ್ಲಿದೆ. 246 ಜನ ನಿನ್ನೆ ಬಂದಿದ್ರು. ಅದು ಬೇರೆ ವಿಮಾನಗಳಲ್ಲಿ. ಬ್ರಿಟಿಷ್ ಏರ್ವೇಸ್ನಲ್ಲಿ 291. ಇದರಲ್ಲಿ ಒಟ್ಟಾರೆಯಾಗಿ 89 ಜನರು ಟೆಸ್ಟ್ ಅನ್ನ ಮಾಡಿಸ್ಕೊಳ್ದಿರ ಬಂದಿದ್ದಾರೆ. ಅಂದ್ರೆ ನೆಗೆಟಿವ್ ರಿಪೋರ್ಟ್ ಸರ್ಟಿಫಿಕೇಟ್ ಇಲ್ದಿರ ಬಂದಿದ್ದಾರೆ. 89 ಇದು ಕರ್ನಾಟಕದ ಹೇಳ್ತಾ ಇದ್ದೀನಿ. 246 that is yesterday. In British Airways 291. They were all asymptomatic. ಇವರೆಲ್ಲರೂ ಕೂಡ ಯಾವುದೇ ರೋಗದ ಲಕ್ಷಣ ಇಲ್ದಿರ ಇರ್ತಕ್ಕಂಥವ್ರೆ. ಆದರೆ ಒಟ್ಟು 89 ಜನಕ್ಕೆ 246 ಜನರಲ್ಲಿ ಏರ್ ಇಂಡಿಯಾದಲ್ಲಿ ಬಂದಿರುವಂಥವರಿಗೆ 89 ಜನರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇರಲಿಲ್ಲ. ಅದೇ ರೀತಿ ಬ್ರಿಟಿಷ್ ಏರ್ವೇಸ್ನಲ್ಲಿ 49 ಜನರಿಗೆ ಇರಲಿಲ್ಲ. ಅಂದರೆ ಒಟ್ಟಾರೆಯಾಗಿ 138 ಜನರು ಬೆಂಗಳೂರಿನಲ್ಲಿ ಬಂದಿದ್ದಾರೆ. ಅವರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇಲ್ದಿರ ಇದ್ದಾರೆ. In British Airways, passengers who travelled from UK to Bangalore yesterday, they were 291. Out of which 49 people travelled without the COVID negative certificate. Similarly, those who travelled through Air India, they were about 246. 89 were without the certificate. So there are about 138 without COVID negative certificate. So all these people, we have been tracing them. Today or tomorrow, by today or tomorrow, we will trace all these 138. We have got their contacts through civil aviation. So we are going to, RT-PCR test. We will do a RT-PCR test for them. And the ಸೊ ಕೊರೋನಾದ ಹೊಸ ಸ್ವರೂಪದ ವೈರಸ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಯೋವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ದಿವ್ಯಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ದಿವ್ಯಾ ಅವರೇ. ಓಕೆ, ಕರೆ ಕಟ್ಟಾಗಿದೆ. ಇದೀಗ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಹೊಸ ಸ್ವರೂಪದ ಕೊರೋನಾ ವೈರಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಇಂಗ್ಲೆಂಡ್ನಲ್ಲಿ ಈ ಒಂದು ಹೊಸ ಸ್ವರೂಪದ ವೈರಸ್ ಇದೀಗ ಬಹು ಬೇಗವಾಗಿ ಸ್ಪ್ರೆಡ್ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಇಂಗ್ಲೆಂಡ್ನಿಂದ ಬರುವಂತಹ ಎಲ್ಲ ವಿಮಾನಗಳನ್ನ ಇದೀಗ ರದ್ದುಗೊಳಿಸಲಾಗಿದೆ. ಅಲ್ಲದೆ ಇಂಗ್ಲೆಂಡ್ನಿಂದ ಯಾರೆಲ್ಲ ಪ್ರಯಾಣಿಕರು ಬರ್ತಾರೆ ಅವರಿಗೆ RT-PCR ಟೆಸ್ಟ್ ಕಡ್ಡಾಯ, ಅಲ್ಲದೆ ಹೋಮ್ ಐಸೋಲೇಷನ್ ಹಾಗೆ ಹೋಮ್ ಕ್ವಾರಂಟೈನ್ ಕೂಡ ಕಡ್ಡಾಯ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಇನ್ನು ಕೊರೋನಾ ವೈರಸ್ನ ಹೊಸ ಸ್ವರೂಪದ ಬಗ್ಗೆ ಮಾತನಾಡೋದಕ್ಕೆ ಬಯೋವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ದಿವ್ಯಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ದಿವ್ಯಾ ಅವರೇ. ನಮಸ್ಕಾರ ಸಮಿತಾ ಅವರೇ, ಗುಡ್ ಈವ್ನಿಂಗ್. ಸೊ ಇಲ್ಲಿ ಕರ್ನಾಟಕದ ಮಟ್ಟಿಗೆ ನಾವು ಮಾತಾಡೋದಾದ್ರೆ ಕೊರೋನಾ ವೈರಸ್ ಒಂದು ಹರಡುವಿಕೆ ಕಡಿಮೆಯಾಗಿದೆ, ಅದರ ಪ್ರಭಾವ ಕಡಿಮೆಯಾಗಿದೆ, ಪಾಸಿಟಿವ್ ಕೇಸ್ಗಳು ಕೂಡ ಕಡಿಮೆಯಾಗಿದೆ. ಜನ ಒಂದು ರೀತಿ ರಿಲ್ಯಾಕ್ಸ್ ಆಗ್ತಾ ಇದ್ರು. ಬಟ್ ಇದೀಗ ಕೊರೋನಾ ವೈರಸ್ನ ಹೊಸ ಸ್ವರೂಪದ ವೈರಸ್ ಇಂಗ್ಲೆಂಡ್ನಲ್ಲಿ ಸ್ಪ್ರೆಡ್ ಆಗ್ತಾ ಇರುವಂತದ್ದು ಮತ್ತೆ ಒಂದು ರೀತಿಯಾದಂತಹ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಹೌದು ಹೌದು, ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಹೌದು, ಆಕ್ಚುಲಿ ಈ ಭಾನುವಾರ, ಕಳೆದ ಭಾನುವಾರ ಏನಿದೆ, ಒಂದೇ ದಿವಸ 35,000 ಕೇಸಸ್ ಲಂಡನ್ ನಲ್ಲಿ ಪತ್ತೆಯಾಗಿದೆ. ಇದನ್ನ ಫರ್ದರ್ ಅನಾಲಿಸಿಸ್ ಮಾಡಿ ನೋಡಿದಾಗ ಕೊರೋನಾದ 23 ವೇರಿಯಂಟ್ಸ್ ಕಾಣಿಸ್ಕೊಂಡಿದೆ.
ಮುಂಚೆ ಏನಿತ್ತು ಕರೋನಾ ವೈರಸ್ COVID-19 ಫಾರ್ಮು ಅದರಿಂದ ರೂಪಾಂತರಗೊಂಡು 23 ತರದ ಹೊಸ ವೈರಸ್ ತರ ಕಾಣಿಸ್ಕೊಂಡಿದೆ. ಹಾಗೂ ಇದು 70% ಮೋರ್ ಟ್ರಾನ್ಸ್ಮಿಸಿಬಲ್ ದ್ಯಾನ್ ಓಲ್ಡ್ ವೈರಸ್, ಅಂದ್ರೆ 70% ಮೋರ್ ವೇಗವಾಗಿ ಟ್ರಾನ್ಸ್ಮಿಟ್ ಆಗ್ತಾ ಇದೆ ಅಂತ. ಈ ವಿಷಯ ತಿಳ್ಕೊಂಡಿದಂಗೆ ಬ್ರಿಟನ್ ಹೆಲ್ತ್ ಸೆಕ್ರೆಟರಿ ಏನ್ ಮಾಡಿದ್ದಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಟೈರ್ 4 ಲಾಕ್ಡೌನ್. ಟೈರ್ 4 ಲಾಕ್ಡೌನ್ ಅಂದ್ರೆ ನಾನ್ ಎಸೆನ್ಷಿಯಲ್ ಐಟಮ್ಸ್ ಎಲ್ಲ ಫುಲ್ ಬಂದು ಬರೀ ಎಸೆನ್ಷಿಯಲ್ ಐಟಮ್ಸ್ ಮಾತ್ರ. ನಾವ್ ಹೆಂಗೆ ಲಾಕ್ಡೌನ್ 1 ಇತ್ತು, ಕಂಪ್ಲೀಟ್ ಲಾಕ್ಡೌನ್, ಎಲ್ಲಾ ವರ್ಕ್ ಫ್ರಮ್ ಹೋಮ್, ಬರೀ ಆಸ್ಪತ್ರೆಗಳು ಮೆಡಿಕಲ್ ಶಾಪ್ಗಳು ಓಪನ್ ಇತ್ತು. ಆ ತರ ಒಂದು ಪರಿಸ್ಥಿತಿ ಈಗ ಲಂಡನ್ ಬಂದಿದೆ. ಲಂಡನ್ ಇಂದ ಆಚೆ ಹೋಗ್ತಂತ ಎಲ್ಲಾ ಏರ್ಪೋರ್ಟ್ ಎಲ್ಲಾ ಫ್ಲೈಟ್ಸ್ ಗಳನ್ನು ಬಂದ್ ಮಾಡಿದ್ದಾರೆ. ಹಂಗೆ ಯುರೋಪ್ ಅಲ್ಲಿ ಸುತ್ತಮುತ್ತ ಇರೋ ಕೆಲವೊಂದು ಕಂಟ್ರೀಸ್, ನೆದರ್ಲ್ಯಾಂಡ್ಸ್ ಆಗ್ಲಿ, ಬೆಲ್ಜಿಯಂ ಆಗ್ಲಿ, ಹಾಗೂ ಸೌತ್ ಅಮೆರಿಕಾ ತುಂಬಾ ಕಂಟ್ರೀಸ್ ಕೂಡ ಹೀಥ್ರೋ ಏರ್ಪೋರ್ಟ್ ಇಂದ ಯಾರ್ಯಾರು ಬರ್ತಿದ್ದಾರೆ ಪ್ರವಾಸಿಗರು ಅಲ್ಲಿಂದ ಬರ್ತಿರೋ ಫ್ಲೈಟ್ಸ್ ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಇದು ಒಂದು ಆಘಾತಕಾರಿ ಬೆಳವಣಿಗೆ ಆಗಿದ್ದು, ನಾವು ಕೂಡ ನಮ್ಮ ಇಂಡಿಯಾಗೂ ಕೂಡ ತುಂಬಾ ಹೀಥ್ರೋ ಏರ್ಪೋರ್ಟ್ ಇಂದ ತುಂಬಾ ಪ್ರವಾಸಿಗರು ಇರ್ತಾರೆ, ತುಂಬಾ ಜನ ಕೆಲ್ಸದ ವಿಷಯಕ್ಕೆ ಬರೋರು ಇರ್ತಾರೆ. ಇದ್ರ ಮೇಲೆ ಒಂದು ಸೀರಿಯಸ್ ಆದ ಒಂದು ಡಿಸಿಷನ್ ತಗೋಬೇಕಾಗಿದೆ. ಯಾರ್ಯಾರು ಅಲ್ಲಿಂದ ಬರುವಂತ ಫ್ಲೈಟ್ಸ್ ಗಳನ್ನೆಲ್ಲ ಸ್ಟಾಪ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದೇನಾದ್ರು ಭಾರತಕ್ಕೆ ಲೆಕ್ಕ ಇಟ್ರೆ ಟ್ರಾನ್ಸ್ಮಿಷನ್ ಇನ್ನೂ ಫಾಸ್ಟ್ ಆಗಿದೆ. ನಾವೀಗ ಅನ್ಲಾಕ್ 5 ಅಲ್ಲಿ ಇದೀವಿ, ಎಲ್ಲಾ ನಾರ್ಮಲ್ ತರ ನಡೀತಾ ಇದೆ, ಕೋವಿಡ್ ಕೇಸಸ್ ಕಡಿಮೆ ಆಗಿದೆ. ಅದೇ ಟೈಮಲ್ಲಿ ಈ ಹೊಸ ವೈರಸ್ ಲಗ್ಗೆ ಇಟ್ಟು ಸ್ಪ್ರೆಡ್ ಆಗಕ್ ಶುರು ಮಾಡಿದ್ರೆ ತಜ್ಞರು ಹೇಳಿರೋ ಪ್ರಕಾರ 70% ಮೋರ್ ಎಫಿಷಿಯಂಟ್ ಇನ್ ಟ್ರಾನ್ಸ್ಮಿಟಿಂಗ್ ದ್ಯಾನ್ ಪ್ರೀವಿಯಸ್ ಕೋವಿಡ್ ವೈರಸ್. ಸೊ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಆಗ ಏರ್ಪೋರ್ಟ್ ಗಳಲ್ಲಿ ಟೆಸ್ಟಿಂಗ್ ಮಾಡ್ತಿಲ್ಲ ಈಗ. ಓಕೆ, ಸೊ ಟೆಸ್ಟಿಂಗ್ ಮಾಡ್ತಿಲ್ಲ, ಯಾರಿಗೆ ಪಾಸಿಟಿವ್ ಬರೀ ಟೆಂಪರೇಚರ್ ಚೆಕ್ ಮಾಡ್ತಾ ಇದಾರೆ. ಮುಂಚೆ ಸ್ಟಾರ್ಟಿಂಗ್ ಏರ್ಪೋರ್ಟ್ ಓಪನ್ ಆದಾಗ RT-PCR ಟೆಸ್ಟಿಂಗ್ ಮಾಡ್ತಿತ್ತು, ಬಂದವ್ರಿಗೆಲ್ಲ ಕ್ವಾರಂಟೈನ್ ಇರ್ತಿದ್ರು. ಯಾವ ನಿಯಮಾವಳಿನೂ ಈಗ ಇಲ್ಲ. ಸೊ ಇದೊಂದು ಆಘಾತಕಾರ ಬೆಳವಣಿಗೆ ಆಗಿದ್ದು, ಇದ್ರ ಬಗ್ಗೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾದ ಕ್ರಮಗಳನ್ನ ಈ ತಕ್ಷಣಕ್ಕೆ ಕೈಗೊಳ್ಳಬೇಕು ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ರೂಪಾಂತರಗೊಂಡಿರುವಂತಹ ಹೊಸ ಕೊರೋನಾ ವೈರಸ್ ಇದೀಗ ಮತ್ತಷ್ಟು ಭೀತಿಯನ್ನ ಹುಟ್ಟುಹಾಕಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವ ಸುಧಾಕರ್ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.